ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಸಾರಥಿ ಕ್ಲಾಸಸ್. ನಾನು ನಿಮ್ಮ ಐಶ್ವರ್ಯ. ಹೇಗಿದ್ರೆ ತಾವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ಯಾವ ಒಂದು ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸ್ತಿದೀವ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈಗ SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ 11 ಜನವರಿ 2023 ಶಿಫ್ಟ್ 1ನೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ಲತ್ತೀವಿ. ಹಾಗಿದ್ರೆ ಈ ಒಂದು ಹಿಂದಿನ ತರಗತಿಯಲ್ಲಿ ನಾವು 10 ಜನವರಿ 2023 4 ಶಿಫ್ಟ್ ಗಳನ್ನ ಈಗಾಗಲೇ ಬಿಡಿಸಿದ್ವಿ. ಅವುಗಳನ್ನು ಯಾರಾದ್ರೂ ಕೂಡ ನೋಡ್ಕೊಂಡಿಲ್ಲ ಅಂದ್ರೆ ಆ ತರಗತಿಗಳನ್ನ ನೋಡ್ಕೊಳ್ಳಿ. ಹಾಗಿದ್ರೆ ಈ ಒಂದು ಶಿಫ್ಟ್ ನ ಒಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಏನ್ ಸಿಗ್ತಾವಂದ್ರೆ 20 ಕ್ವಶನ್ಸ್ ಸಿಗ್ತಾವೆ. ಈ 20 ಕ್ವಶನ್ಸ್ ನಲ್ಲಿ ಮಿನಿಮಮ್ ಆಗಿ ನಮ್ಗೆ ಎಷ್ಟು ಟಾಪಿಕ್ ನಿಂದ ಕ್ವಶನ್ಸ್ ಬಂದಿದಾವೆ ಅಂದ್ರೆ ನಮ್ಗೆ ಲಾಭ ಮತ್ತೆ ನಷ್ಟ ಇದೆಯಲ್ಲ, ಈ ಟಾಪಿಕ್ ನಿಂದ ಮಿನಿಮಮ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ 4 ಕ್ವಶನ್ ಗಳನ್ನ ಕೇಳಲಾಗಿದೆ. ಅದೇ ರೀತಿಯಾಗಿ ಸರಾಸರಿ ವೇಗ ಆಗಿರ್ಬೋದು, ಸರಾಸರಿ ವೇಗ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಹೋಲ್ ಜರ್ನಿ ಏನಂತ ಅದು ಕೇಳಿದ್ರು ಅಂದ್ರೆ ಆ ಒಂದು ಇದ್ರ ಮೇಲೆ ಏನಪ್ಪಾ ಅಂದ್ರೆ ನಮ್ಗೆ 2 ಕ್ವಶನ್ ಅನ್ನ ಕೇಳಿದ್ದಾರೆ. ಅನುಪಾತ ಮತ್ತು ಸಮಾನುಪಾತ ಅದ್ರ ಮೇಲೆ 1 ಕ್ವಶನ್ ಅನ್ನ ಕೇಳಿದ್ದಾರೆ. ಶೇಕಡಾ ಮೇಲೆ 1 ಕ್ವಶನ್ ಕೇಳಿದ್ದಾರೆ. ಮತ್ತೆ ಈಗ ನಾವು ನೋಡ್ತೀವಲ್ಲ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ, ಅದ್ರ ಮೇಲೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂದ್ರೆ ನಾವು ಈಗೆಲ್ಲ ಅಬ್ಸರ್ವ್ ಮಾಡಿದ್ವಲ್ಲ 4 ಪ್ರಶ್ನೆ ಪತ್ರಿಕೆನ ಕಂಪೇರ್ ಮಾಡಿ ನೋಡಿದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ಆಗಿ 2 ಕ್ವಶನ್ ಗಳನ್ನ ಕೇಳಲಾಗಿದೆ. ಹಾಗಿದ್ರೆ ಇನ್ನು ಯಾವ್ಯಾವ ಟಾಪಿಕ್ ನಿಂದ ಅಂದ್ರೆ ಲಾಭ ನಷ್ಟ ಆಯ್ತು, ಸರಾಸರಿ ವೇಗ ಆಯ್ತು, ಅನುಪಾತ ಸಮಾನುಪಾತ ಆಯ್ತು, ಶೇಕಡಾ ಆಯ್ತು, ಮತ್ತೆ ಸರಾಸರಿ ಅಂತ 1 ಕ್ವಶನ್ ಅನ್ನ ಕೇಳಲಾಗಿದೆ. ಎವರೇಜ್ ಅಂತ 1 ಕ್ವಶನ್ ಅನ್ನ ಕೇಳಲಾಗಿದೆ. ಇನ್ನು ಉಳಿದ ಟಾಪಿಕ್ ಯಾವ್ದಪ್ಪ ಅಂದ್ರೆ ಇನ್ನು ಉಳಿದ ಟಾಪಿಕ್ ನಿಂದ ಮತ್ತೆ ಕೆಲಸ ಮತ್ತು ದಿನಗಳು, ವರ್ಕ್ ಮತ್ತೆ ಡೇಸ್ ಅದ್ರ ಮೇಲೆ 2 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಈ ರೀತಿಯಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಮತ್ತು 3 ಅಂದ್ರೆ ಮಿನಿಮಮ್ ಆಗಿ ಲಾಭ ಮತ್ತು ನಷ್ಟದ ಮೇಲೆ 4 ಕ್ವಶನ್ ಅನ್ನ ಕೇಳಿದ್ದಾರೆ. ಇದನ್ನ ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಾನ್ಸೆಪ್ಟ್ ಎದ್ರ ಮೇಲಪ್ಪ ಅಂದ್ರೆ ಲಾಭ ಮತ್ತು ನಷ್ಟದ ಮೇಲೆ ಫೋಕಸ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ರೀತಿಯಾಗಿ ಕ್ವಶನ್ಸ್ ಅನ್ನ ಬಂದಿದಾವೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಫಸ್ಟ್ ಕ್ವಶನ್ಸ್ ಏನಿದೆ ನೋಡಿ ಇಲ್ಲಿ ಫಸ್ಟ್. Manish bought an air conditioner for Rs 46,875. Its value is depreciating at the rate of 8% yearly. What will be the price of the air conditioner after 3 years ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಯಾವ ಒಂದು ಟಾಪಿಕ್ ಮೇಲೆ ಇದೆ ಅಂತ ನೋಡಿ. ಏನ್ ಕೇಳಿದಾರೆ ನೋಡ್ರಿ ಇಲ್ಲಿ ಅಂದ್ರೆ 3 ವರ್ಷಕ್ಕೆ ಎಷ್ಟು ಅಂದ್ರೆ ಸಿಂಪಲ್ ಆಗಿ ಏನ್ ಕೇಳಿದ್ರೆ ಸರಳ ಬಡ್ಡಿ ಅಂದ್ರೆ ಸರಳ ಬಡ್ಡಿ ಮೇನ್ ಟಾಪಿಕ್, ಆ ಟಾಪಿಕ್ ಬೇಸಿಸ್ ಮೇಲೆ ಈ ಒಂದು ಕ್ವಶನ್ ಅನ್ನು ಕೇಳಲಾಗಿದೆ. ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ 46,875. ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ರಿ. ಒಂದು ಏನು ಏರ್ ಕಂಡೀಷನ್ ಒಂದು ಅಂಗಡಿಯಿಂದ ನಾವು ಎಷ್ಟು 46,875 ರೂಪಾಯಿ ತಂದಿವಿ. ಫಾರ್ ಎಕ್ಸಾಂಪಲ್ ಎಷ್ಟೋ ರೂಪಾಯಿಗೆ ಅಂತ ತಗೊಳ್ಳಿ. ಈಗ ತಗೊಂಡಾದ್ಮೇಲೆ ಅದು ಪರ್ ಇಯರ್ ಏನ್ ರೇಟ್ ಅದಲ್ಲ 8% ಕಡಿಮೆ ಆಗ್ಲತ್ತ ಅಂದ್ರೆ ಡೆಪ್ರಿಶಿಯೇಟೆಡ್ ಅಂದ್ರೆ ಕುಸಿಲಿತದ ಅಂದಂಗ ಅರ್ಥ. ಅಂದ್ರೆ ಪರ್ ಇಯರ್ 8% ಕುಸಿಲಿತದ. ಹಾಗಾದ್ರೆ 3 ವರ್ಷಗಳ ನಂತರ ಅಂದ್ರೆ ಈ 8% ಅನ್ನೋದು 3 ವರ್ಷಕ್ಕೆ ಎಷ್ಟಾಗತ್ತಾ ಅಂತ ಅಂದಂಗ. ಅಂದ್ರೆ 46,875ಕ್ಕ 8 ರೂಪಾಯಿ ಅಂದ್ರ ಎಷ್ಟಾಗತ್ತ 100ಕ್ಕೆ ನೋಡ್ರಿ. 100ಕ್ಕ 8 ರೂಪಾಯಿ ಅಂದ್ರೆ ಎಷ್ಟಾಯ್ತು 92 ಅಂತ ಆಯ್ತಾ. ಈ 100ಕ್ಕೆ 92 ಆದ್ರ ಅದು 3 ವರ್ಷಕ್ಕೆ ಎಷ್ಟು ಅಂತ ಇಲ್ಲಿ ನೋಡ್ರಿ. 1 ಸೆಕೆಂಡ್. 100ಕ್ಕ 92 ಆದ್ರೆ 3 ವರ್ಷಕ್ಕೆ ಎಷ್ಟು ಅರ್ಥ ಆಗ್ಲತ್ತದ ಇದನ್ನ. ಇವಾಗ ಏನ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಮೇನ್ ಏನಿದೆ ಈ ಕ್ವಶನ್ ಅಂದ್ರೆ ಇಷ್ಟೇ. ಒಂದು ವಸ್ತುವನ್ನ 46,875ಕ್ಕ ತಗೊಂಡಿದ್ವಿ. ಈಗ 8% ಅನ್ನ ಡಿಕ್ರೀಸ್ ಮಾಡತ್ತೀವಿ ಪರ್ ಇಯರ್. ಇದೆಷ್ಟು ಕೇಳ್ಯಾರ 3 ವರ್ಷಕ್ಕಂತ ಕೇಳ್ಯಾರ. ಫಾರ್ ಎಕ್ಸಾಂಪಲ್ ಬೇರೆ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದ್ರೆ 2 ವರ್ಷ 4 ವರ್ಷ ಈ ರೀತಿಯಾಗಿ ಈ ಪ್ರಶ್ನೆ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಈ ಒಂದು ಕ್ವಶನ್ ಮೇಲೆ ಏನಂತ ಕೇಳ್ತಾರೆ ಅಂದ್ರೆ 3 ವರ್ಷ ಆಗಿರ್ಬೋದು 2 ವರ್ಷ ಆಗಿರ್ಬೋದು ಅಂತ ಕೇಳ್ತಾರೆ. ಹಾಗಿದ್ದಾಗ ಇದನ್ನ ಏನ್ ಮಾಡ್ಕೊಂಡ ಚೇತಳ್ಕೊಂಡ್ ಬನ್ನಿ. 2 4 8 2 6 12 ಅಂತ ಆಯ್ತಾ. 2 5 10 ಅಂತ ಆಯ್ತಾ. ದೆನ್ 2 ನಿಮ್ಗೆ ಕೊಡ್ರಿ 2 23 2 25. ಇವಾಗ ಇದನ್ನ ಸೇಮ್ ಹೊಡೆದ್ರೆ ಎಷ್ಟು ಬರುತ್ತಾ 23 ಮತ್ತು 50 ಅಂತ ಬರುತ್ತಾ. ಯಾಕಂದ್ರೆ ಸೇಮ್ ನಂಬರ್ಸ್ ಇದಾವಲ್ಲ ಹಾಗಾಗಿ 23 ಮತ್ತೆ 50 ಅಂತ ಬಂದಿದೆ. ಸಾರಿ ಇಲ್ಲೇನ್ ಬರ್ಬೇಕು 25 ಅಂತ ಬರ್ಬೇಕು.
ಯಾಕಂದ್ರೆ ಈ ಸಂಖ್ಯೆ ತರಾನೇ ನಾವೇನ್ ಮಾಡಿವಿ ಇಲ್ಲಿ ಛೇದ ಹೊಡೆದಿವಿ. ಹಾಗಿದ್ರೆ 23/25 ಅಂತ ಬರ್ಬೇಕು. ಇವಾಗ ಈ ಸಂಖ್ಯೆಯನ್ನ ಭಾಗ ಹೊಡ್ಕೊಳ್ಳೋಣ. ಇವಾಗ ನೋಡಿ 5 ಎಷ್ಟಾಗುತ್ತಾ? ಯಾಕಂದ್ರೆ ಕೊನೆ ಸಂಖ್ಯೆ 5 ಇದೆ, ಹಾಗಾಗಿ ಇದನ್ನ 5 ಅಂತ ಭಾಗ ಹೊಡಿಬಹುದಾ? 5 45 ಅಂತ ಆಯ್ತು, 1 ಅಂತ ಉಳಿತಾ. 5 3 15, 3 ಅಂತ ಉಳಿತು. 5 7 35, 2 ಅಂತ ಉಳಿತು. 5 5 ಎಷ್ಟಾಯ್ತು? 25 ಅಂತ ಆಯ್ತು. ಅಂದ್ರೆ 5 5 25 ಅಂತ ಇದು ಆಯ್ತಾ? ಅಂದ್ರೆ 5 5 25, 5 1 5 ಅಂತ ಹೊಡೆದಿವಿ. ಇವಾಗ ಮತ್ತೆ ಹೊಡೀರಿ. 5 1 5, 5 1 5, 4 ಉಳಿತು. 5 8 40, 3 ಉಳಿತಾ. 5 7 35, 2 ಉಳಿತು. 5 5 ಎಷ್ಟು? 25. ಅಂದ್ರೆ 5ರಿಂದ ಈ ಒಂದು ಕೊಟ್ಟಂತ ಅದೇನ್ ನಾವು ಛೇದ ಹೊಡ್ಕೊಂಡಿವಲ್ಲ ಆ ಸಂಖ್ಯೆನ ಭಾಗಾಕಾರ ಮಾಡ್ಕೋಬೇಕು. ಇವಾಗ ಇಷ್ಟ ಆಯ್ತು. ಇವಾಗ ಮತ್ತೆ ಇಲ್ಲಿ ಸಂಖ್ಯೆ ಇದೆನಾ? 5 5 25, 5 3 15, 3 ಉಳಿತಾ. 5 7 35, 2 ಉಳಿತು. 5 5 25. ದೆನ್ 5 1 5, 5 7 35, ಮತ್ತೆ 2 ಉಳಿತು. 5 5 25. ಇವಾಗ ಮತ್ತೆ 25 1 25, 25 3 75 ಅಂತ ಎಷ್ಟು ಉಳಿತಾ? ಅಂದ್ರೆ ಎಷ್ಟೆಷ್ಟು ಉಳಿದಿದಾವ ನೋಡ್ರಿ ಇಲ್ಲಿ. 3 ಉಳಿದಿದೆ, 23 ಉಳಿದಿದೆ, 23 ಮತ್ತೆ 23. ಇವುಗಳನ್ನ ಗುಣಾಕಾರ ಮಾಡ್ಕೋರಿ ಎಷ್ಟಾಗುತ್ತಾ? 3 ಇಂಟು 23 ಇಂಟು 23 ಇಂಟು 23 ಅಂತ. 23 ಇಂಟು 23 ವರ್ಗ ಎಷ್ಟಾಗುತ್ತಾ? 529 ಅಂತ ಆಗುತ್ತಾ? 23 ಇಂಟು 23 ಎಷ್ಟಾಗುತ್ತಾ? 523. ಹಾಗಿದ್ರೆ 23 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತಾ? 3 3 9, 3 2 6. ಅಂದ್ರೆ ಈ ಎರಡು ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡ್ಕೋಬೇಕು. ಈ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಂಡು ನೋಡ್ರಿ ಎಷ್ಟಾಗುತ್ತಾ? 529 ಇಂಟು 69. 9 ಬೆಲೆ ಎಷ್ಟು? 81. 9 2 18, 21 6, 26 ಅಂತ ಉಳಿತು. ದೆನ್ 9 5 45, 2 ಎಷ್ಟಾಗುತ್ತಾ? 47 ಅಂತ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡ್ರಿ ಮತ್ತೆ 6 ಇಂತ ಭಾಗ ಹೊಡೋಣ. 9 6 ಎಷ್ಟಾಗುತ್ತೆ? 54. 6 2 12 ಪ್ಲಸ್ 5 17. ದೆನ್ 6 5 31, 31. ಇವಾಗ ಈ ಟೋಟಲ್ ಅನ್ನ ಪ್ಲಸ್ ಮಾಡ್ಕೊಳ್ಳಿ. 1 ಅಂತ ಉಳಿತದೆ. ಮತ್ತೆ 6 4 10 ಅಂತ ಉಳಿದಿದೆ. 7 7 14, 1 15 ಅಂತ. ದೆನ್ 4 5 6 ಎಷ್ಟು ಬಂದಿದೆ ಇಲ್ಲಿ? 36,501 ಅಂತ ಬಂದಿದೆ. ಅಂದ್ರೆ ಆ ವಸ್ತು ಪರ್ ಇಯರ್ 8% ಡಿಕ್ರೀಸ್ ಆದ್ರೆ 3 ವರ್ಷಕ್ಕೆ ಎಷ್ಟು ಅಂತಾಗ ಆ ವಸ್ತುವಿನ ಬೆಲೆ ಎಷ್ಟಾಗುತ್ತಾ? 36,501 ಅಂತ. ಹಾಗಿದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ ಯಾವ್ದಿದೆ ಅಂತ. ಯಾವ್ದಿದೆ ನೋಡಿ ಇಲ್ಲಿ? 36,501 ಅಂತ. ಆಪ್ಷನ್ ಯಾವ್ದಿದೆ? ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಅಂದ್ರೆ ಫಸ್ಟ್ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತುವನ್ನ ಅಂದ್ರೆ ನಾವು ಎಲ್ಲೋ ಅಂಗಡಿ ಹೋಗಿದ್ವಿ, ಒಂದು ವಸ್ತುವನ್ನ ಖರೀದಿ ಮಾಡ್ಕೊಂಡಿವಿ. ಅದು ಏನಾಗುತ್ತಾ ಪರ್ ಇಯರ್ 8% ಡಿಕ್ರೀಸ್ ಆಗ್ಲತ್ತ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನ 3 ವರ್ಷಕ್ಕೆ ಎಷ್ಟ್ರಿ, ಅಥವಾ 2 ವರ್ಷಕ್ಕೆ ಎಷ್ಟು, 1 ವರ್ಷಕ್ಕೆ ಎಷ್ಟು, 4 ವರ್ಷಕ್ಕೆ ಎಷ್ಟು ಅಂತ ಈ ರೀತಿಯಾಗಿ ಕ್ವಶನ್ ಅನ್ನ ಕೇಳಲಾಗುತ್ತ. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ? ಓನ್ಲಿ 3 ಇಯರ್ಸ್ಗೆ ಎಷ್ಟು ಅಂತ. ಹಾಗಿದ್ದಾಗ ಏನ್ ಮಾಡ್ತೀವಿ? 3 ಇಯರ್ಸ್ ಅಂದ್ರೆ 100ಕ್ಕೆ 92 ಆದ್ರೆ 3 ವರ್ಷಕ್ಕೆ ಎಷ್ಟು ಅಂದಾಗ 3 ಸತಿ ಅದನ್ನ ಬರ್ಕೋಬೇಕು. ಬರ್ಕೊಂಡಿವ? ಹಾಗಿದ್ರೆ ಆನ್ಸರ್ ಎಷ್ಟು ಬಂತಿಲ್ಲಿ? 36,501. ಕ್ಲಿಯರ್ ಇದೆನಾ? ಮುಂದಕ್ಕೆ ಹೋಗೋಣ. ಹಾಗಿದ್ದೆ ಬನ್ನಿ ಸ್ನೇಹಿತರೆ, ಎರಡನೇ ಕ್ವಶನ್ ಏನಿದೆ ನೋಡೋಣ. ಇವಾಗ ಎರಡನೇ ಕ್ವಶನ್ ಏನಿದೆ ನೋಡಿ. ಅ ಬಾಯ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 240 ಕಿಲೋಮೀಟರ್ ಇನ್ 6 hours ಆನ್ ದ ಫಸ್ಟ್ ಡೇ, 360 kilometer on the second day in 8 hours and 450 kilometer on the third day in 6 hours. Find the average distance per hour covered by him in 3 days ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಒಬ್ಬ ಹುಡುಗ ಮೊದಲ ದಿನ 6 ಗಂಟೆಗಳಲ್ಲಿ 240 ಕಿಲೋಮೀಟರ್, ದೆನ್ ಎರಡನೇ ದಿನ 8 ಗಂಟೆಗಳಲ್ಲಿ 360 ಕಿಲೋಮೀಟರ್ ಮತ್ತು ಮೂರನೇ ದಿನ 6 ಗಂಟೆಗಳಲ್ಲಿ 450 ಕಿಲೋಮೀಟರ್ ದೂರ ಕ್ರಮಿಸುತ್ತಾನೆ. 3 ದಿನಗಳಲ್ಲಿ ಅವನು ಕ್ರಮಿಸಿದ ಪ್ರತಿ ಗಂಟೆಗೆ ಸರಾಸರಿ ದೂರ ಅಂದ್ರೆ ಎವರೇಜ್ ಸ್ಪೀಡ್ ಅನ್ನ ಕೇಳಿದ್ದಾರೆ. ಹಾಗಿದ್ದಾಗ ನಾವು ಯಾವಾಗ್ಲೂ ಕೂಡ ಎವರೇಜ್ ಸ್ಪೀಡ್ ಅನ್ನ ಹೆಂಗ್ ಕೇಳ್ತಿರು? ಎವರೇಜ್ ಸ್ಪೀಡ್ ಅನ್ನ ಇವಾಗ ಯಾವ ರೀತಿಯಾಗಿ ಹೇಳೋದಾದ್ರೆ, ಈಗ ಎವರೇಜ್ ಸ್ಪೀಡ್ ಅನ್ನ 2 ways ಅಲ್ಲಿ ಕೇಳ್ತಾರೆ ನಮಗೆ. 2 waves ಅಲ್ಲಿ ಯಾವ ರೀತಿಯಾಗಪ್ಪ ಅಂದ್ರೆ, ಒಂದು 2xy ಡಿವೈಡೆಡ್ ಬೈ x ಪ್ಲಸ್ y ಅಂತ ಇದೊಂದು ವೇ ಏನಾ? ಅಂದ್ರೆ ಎರಡು ಒಂದು ಕಾನ್ಸ್ಟೆಂಟ್. ಅಂದ್ರೆ ಇದು ಯಾವಾಗ ಅಂದ್ರೆ ಡಿಸ್ಟೆನ್ಸ್ ಏನಾಗಿರ್ತಾ ಅವಾಗ ಕಾನ್ಸ್ಟೆಂಟ್ ಆಗಿರುತ್ತಾ. ಈ ರೀತಿಯಾಗಿ ಕೇಳಿದಾಗ ಡಿಸ್ಟೆನ್ಸ್ ಆಲ್ವೇಸ್ ಏನಾಗಿರ್ತಾ? ಕಾನ್ಸ್ಟೆಂಟ್ ಆಗಿರುತ್ತೆ ಎವರೇಜ್ ಸ್ಪೀಡ್ ಕೇಳಿದಾಗ. ಅದೇ ರೀತಿಯಾಗಿ ಇನ್ನೊಂದು 3xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತ
ಈ ಎರಡು ಅಂದ್ರೆ ಇವಿದಿಷ್ಟನ್ನ ನೋಡ್ರಿ ಇಲ್ಲಿ ಫಸ್ಟ್ ಎವರೇಜ್ ಸ್ಪೀಡ್ ಯಾವಾಗ ಕೇಳ್ತಾರೆ ಈ ರೀತಿಯಾಗಿ ಅಂದ್ರೆ ಡಿಸ್ಟೆನ್ಸ್ ಯಾವಾಗ್ಲೂ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ನಮಗೆ 2 ವೇಸ್ ಒಳಗೆ ಎವರೇಜ್ ಸ್ಪೀಡ್ ಅನ್ನ ಕೇಳ್ತಾರೆ. ಒಂದು ಫಾರ್ಮುಲಾ ಏನಪ್ಪಾ ಅಂದ್ರೆ 2xy ಡಿವೈಡೆಡ್ ಬೈ x ಪ್ಲಸ್ y ಅಂತ. ಇನ್ನೊಂದು ಅದೇ ರೀತಿಯಾಗಿ ಯಾವ್ದಂದ್ರೆ 3xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತ ಈ ರೀತಿಯಾಗಿ ಕೇಳ್ತಾರೆ. ಇವಾಗ ನಮ್ಗೆ ಯಾವ ರೀತಿಯಾಗಿ ಕೇಳಿದಾರಪ್ಪ ಎವರೇಜ್ ಸ್ಪೀಡ್ ಅಂದ್ರೆ ಇಲ್ಲಿ ನಮ್ಗೆ ಡಿಸ್ಟೆನ್ಸ್ ಚೇಂಜ್ ಇದೆ, ಟೈಮ್ ಚೇಂಜ್ ಇದೆ. ಹಾಗಾಗಿ ಇವಾಗ ನಾವು ಎವರೇಜ್ ಸ್ಪೀಡ್ ಅನ್ನ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ. ಅಂದ್ರೆ ಇಲ್ಲಿ ಟೈಮ್ ಚೇಂಜ್ ಕೊಟ್ಟಾರ, ಹಾಗೆ ಡಿಸ್ಟೆನ್ಸ್ ಕೂಡ ಚೇಂಜ್ ಕೊಟ್ಟಾರ. ಹಾಗಾಗಿ ನಾವೇನ್ ಕಂಡು ಹಿಡಿತೀವಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಹಾಗಿದ್ದಾಗ ಏನಿದೆ ನೋಡ್ರಿ, ಫಸ್ಟ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 240ನ ಬರ್ಕೊಡ್ರಿ ಇಲ್ಲಿ 240 ಪ್ಲಸ್ 360 ದೆನ್ 450 ಅಂತ ಇದೆ. ಇದೇನಾ ಇಷ್ಟು? ಇವಾಗ ಟೋಟಲ್ ಟೈಮ್ ಎಷ್ಟಿದೆ ಅವುಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. 6 8 8 6 ಎಷ್ಟು 14 ಅಂತ ಆಯ್ತು, 14 6 20 ಅಂತ ಆಯ್ತು. ಅಂದ್ರೆ ಟೋಟಲ್ ಟೈಮ್ ಎಷ್ಟು 20. ಇವಾಗ ಇದನ್ನ ಪ್ಲಸ್ ಮಾಡ್ಕೊಳ್ಳೋಣ. 200 300 500 500 4 900 900 ಒಂದು ಇದು 100 1000 ಇನ್ನು ಎಷ್ಟು ಉಳಿತಲ್ಲಿ 50 ಅಂತ ಉಳಿತು. ಅಂದ್ರೆ 1050 ಅಂತ ಬಂದಿದೆ. ಇವಾಗ ಡಿವೈಡೆಡ್ ಬೈ 20 ದಿಂದ ಡಿವೈಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಈ ಝೀರೋ ಕ್ಯಾನ್ಸಲ್ ಆಯ್ತಾ. ದೆನ್ 2 1 2 2 5 10 ದೆನ್ ಈಗ 2 ಅಂತ ಉಳಿದಿದೆ. ಹಾಗಾಗಿ 2ರ ಮಗಕ್ಕೆ 5 ಹೋಗೋದಿಲ್ಲ, ಹಾಗಾಗಿ ಸಮೀಪ ಸಂಖ್ಯೆ 2 7 4 ಪಾಯಿಂಟ್ ಕೊಟ್ಟು 5 ಅಂತ ತಗೋತೀವಿ. ಅಂದ್ರೆ 52.5 ಕಿಲೋಮೀಟರ್ ಪರ್ ಅವರ್ ಅಂತ ಆಯ್ತು. ಈಗ ಎವರೇಜ್ ಸ್ಪೀಡ್ ಎಷ್ಟು ಬಂದಿದೆ ನಮ್ಗೆ 52.5. ಅಂದ್ರೆ ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಈಸ್ ಎ ಕರೆಕ್ಟ್ ಆನ್ಸರ್. ಇಲ್ಲಿ ಏನಪ್ಪಾ ಅಂದ್ರೆ ಈ ರೀತಿ ಅಂದ್ರೆ ಡಿಸ್ಟೆನ್ಸ್ ಚೇಂಜ್ ಇದೆ, ಟೈಮ್ ಚೇಂಜ್ ಇದ್ದಾಗ ನಾವ್ ಏನ್ ಕಂಡು ಹಿಡ್ಕೋತೀವಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಅಂದ್ರೆ ಅವು ಎಷ್ಟು ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಅಲ್ಲ ಅದನ್ನ ಪ್ಲಸ್ ಮಾಡ್ಕೊಳ್ಳೋಣ. ಅದು ಪ್ಲಸ್ ಆದ್ಮೇಲೆ ಟೋಟಲ್ ಟೈಮ್ ಎಷ್ಟಿದೆ ಅದನ್ನು ಕೂಡ ಪ್ಲಸ್ ಮಾಡ್ಕೋಬೇಕು. ಎರಡು ಡಿವೈಡ್ ಮಾಡ್ಕೋರೆ ಆನ್ಸರ್ ಎಷ್ಟು ಬರುತ್ತಾ 52.5 ಕಿಲೋಮೀಟರ್ ಅಂತ. ಕ್ಲಿಯರ್ ಇದೆನಾ? ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ ಮೂರನೇ ಕ್ವಶನ್. ಅನ್ ಇನ್ಕ್ರೀಸ್ ಆಫ್ 25% ಇನ್ ದ ಪ್ರೈಸ್ ಆಫ್ ಆನಿಯನ್ಸ್ enables a woman to buy 5 kg less for Rs 200. The increased price of onions per kg ಅಂತ ಕೇಳಿದ್ದಾರೆ. ಇದೇನ್ ಕೇಳಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಮೇಲೆ ಒಂದು ಕೇಳಿದಂತ ಪ್ರಶ್ನೆ ಆಗಿದೆ ಇದೊಂದು. ಇವಾಗ ಈರುಳ್ಳಿಯ ಬೆಲೆಯಲ್ಲಿ 25% ಹೆಚ್ಚಳವು ಮಹಿಳೆಗೆ 200 ರೂಪಾಯಿಗೆ 5 ಕೆಜಿ ಕಡಿಮೆ ಖರೀದಿಸಲು ಅನುವು ಮಾಡಿಕೊಡುತ್ತದೆ. ಪ್ರತಿ ಕೆಜಿಗೆ ಈರುಳ್ಳಿ ಬೆಲೆ ಎಷ್ಟು ಅಂದ್ರೆ ಈರುಳ್ಳಿ ಬೆಲೆ ಹೀಗಿದೆ ಅಂತ ಕೇಳಿದ್ದಾರೆ. ಇವಾಗ ನಮ್ಗ ಪ್ರತಿ ಕೆಜಿ ಈರುಳ್ಳಿ ಬೆಲೆ ಗೊತ್ತಿದೆನಾ? ಇಲ್ಲ. ಹಾಗಾಗಿ ಅದನ್ನ ಪರ್ಸೆಂಟ್ ಅಂತ ಅನ್ಕೊಳ್ಳಿ. ಇವಾಗ ನಮ್ಗೆ ಏನ್ ಕೇಳಿದ್ದಾರೆ 25% ಇನ್ಕ್ರೀಸ್ ಆಗಿದೆ. ಈ 25% ಇನ್ಕ್ರೀಸ್ ಆದಾಗ ನಮ್ಗೆ ಈರುಳ್ಳಿ ಎಷ್ಟು ಸಿಗ್ಲತ್ತದ 5 ಕೆಜಿ ಕಡಿಮೆ ಸಿಗ್ಲತ್ತದ. ಇದು ಅರ್ಥ ಆಯ್ತಾ? 25%ಗೆ ನಮ್ಗೆ ಏನಾಗಲತ್ತದ 5 ಕೆಜಿ ಈರುಳ್ಳಿ ಕಡಿಮೆ ಸಿಗ್ಲತ್ತದ. ಹಾಗಿದ್ದಾಗ ನಮ್ಗೆ ಎಷ್ಟಕ್ಕೆ ಬೇಕು 200 ಬೇಕು. 200 ಬೇಕಂದ್ರೆ ಮೊದಲನೇದಾಗ ನಾವ್ ಏನಂತ ಕಂಡು ಹಿಡ್ಕೋಬೇಕು 100ಕ್ಕೆ ಎಷ್ಟು ಅಂದಾಗ ಇದನ್ನ ಮಲ್ಟಿಪ್ಲೈ ಮಾಡ್ಕೋರಿ. 100 ಇಂಟು 5 ಡಿವೈಡೆಡ್ ಬೈ 25. 25 ಒಂದ್ಲೆ 25 25 ನಾಲ್ಕಲೆ ಎಷ್ಟು 100 ಅಂತ ಆಯ್ತಾ. ದೆನ್ ಎಷ್ಟಾಗುತ್ತಾ 20 ಕೆಜಿ ಅಂತ ಆಯ್ತು. ಅಂದ್ರೆ 100ಕ್ಕೆ 20 ರೂಪಾಯಿ ಕೆಜಿ ಹಂಗ್ ಬಿತ್ತಂದ್ರೆ 200ಕ್ಕೆ ಎಷ್ಟು 200 ಡಿವೈಡೆಡ್ ಬೈ 20 ಅಂತ ಮಾಡ್ಕೊಳ್ಳಿ. ಇದು ಕ್ಲಿಯರ್ ಇದೆನಾ? ಈ ಝೀರೋ ಕ್ಯಾನ್ಸಲ್ 2 ಒಂದ್ಲೆ 2 ಹತ್ಲೆ ಅಂದ್ರೆ 10 ರೂಪಾಯಿ ಕೆಜಿ ಹಂಗ ಪರ್ ಅಂದ್ರೆ ಎಷ್ಟು ಬೀಳತ್ತ ಅಂದ್ರೆ Rs 10 ರೂಪಾಯಿ ಪರ್ ಕೆಜಿ ಹಂಗ ಬೀಳತ್ತದ. ಇದನ್ನ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ರಿ. 25% ಇನ್ಕ್ರೀಸ್ ಆಗ್ಲತ್ತದ, ಬಟ್ ನಮ್ಗೆ ಏನ್ ಸಿಗ್ಲತ್ತದ ಅಲ್ಲಿ ಈರುಳ್ಳಿಗಳು 5 ಕೆಜಿಗಿಂತ ಕಡಿಮೆ ಸಿಗ್ಲತ್ತವ. ಹಾಗಾದ್ರೆ ನಮ್ಗ ಒಮ್ಮೆಲೆ 200 ಕಂಡು ಹಿಡಕ್ಕಾಗಲ್ಲ. ಫಸ್ಟ್ 25ಕ್ಕೆ ಅಂದ್ರೆ ಫಸ್ಟ್ ಟೋಟಲ್ ಆಗಿ 100ಕ್ಕೆ ಎಷ್ಟು 100ಕ್ಕೆ ಎಷ್ಟು ಅಂತ ಬಂದಾಗ ನಮ್ಗೆ ಎಷ್ಟು ಬಂತು 20 ಕೆಜಿ ಅಂತ ಬಂತು. 100ಕ್ಕೆ 20 ಆದ್ರೆ 200ಕ್ಕೆ ಎಷ್ಟು ಅದ್ರ ಅರ್ಥ ಮಾಡ್ಕೊಳ್ಳಿ ಎಷ್ಟಾಗುತ್ತಾ 10 ಕೆಜಿ ಅಂತ ಆಗುತ್ತಾ. ಕ್ಲಿಯರ್ ಇದೆನಾ? ಓಕೆನಾ? ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಮುಂದಕ್ಕೆ ಹೋಗೋಣ. ಇದು ನೋಡಿ ಏನಿದೆ ಮುಂದಿನ ಕ್ವಶನ್. A person travel in a car for 600 km at an average speed of 50 km per hour. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ 600 km per hour. ದೆನ್ ಇದ್ರ ಸ್ಪೀಡ್ ಎಷ್ಟಿದೆ ಅಂತ 50 km per hour ದಾಗ ಇದೆ ಅಂತ. ದೆನ್ 100 km at 100 km per hour. 100 km ಇದು ಸ್ಪೀಡ್ ಎಷ್ಟರೊಳಗದ 100 km
ಪರ್ ಅವರ್ ಅಂತ ಇದೆ. ಇದಿಷ್ಟು ಬರ್ಕೊಂಡು ಅವ್ರು ಏನೇನು ಕೊಡ್ಲತ್ತಾರಲ್ಲ ಅದಷ್ಟನ್ನೇ ಬರ್ಕೊಂಡಿದ್ದೀನಿ ನಾನು ಈಗ. ಇವಾಗ ಏನ್ ಕೇಳಿದಾರೆ, ಅಂಡ್ ಫೈನಲಿ ರೀಚಸ್ ಹಿಸ್ ಡೆಸ್ಟಿನೇಷನ್ ಬೈ ಟ್ರಾವೆಲಿಂಗ್ 50 ಕಿಲೋಮೀಟರ್. ಎಷ್ಟು ಲಾಸ್ಟಿಗೆ ಎಷ್ಟಿದೆ 50 ಕಿಲೋಮೀಟರ್. ಎಷ್ಟು ಸ್ಪೀಡ್ ಒಳಗಿದೆ 25 ಕಿಲೋಮೀಟರ್ ಪರ್ ಅವರ್ ಒಳಗೆ ಹೋಗ್ತಿದ್ದಾರೆ. ದೆನ್ ಡಿಟರ್ಮೈನ್ ದ ಎವರೇಜ್ ಸ್ಪೀಡ್ ಆಫ್ ಡ್ಯೂರಿಂಗ್ ದ ಹೋಲ್ ಜರ್ನಿ ಅಂತ ಕೇಳಿದಾರೆ. ನೋಡ್ರಿ ಇಲ್ಲೇ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಹಿಂದಿನ ಕ್ವಶನ್ ನೋಡಿದ್ರೆ ನಾವು ಹೋಲ್ ಜರ್ನಿ ಬಗ್ಗೆ ಕೇಳಿದ್ರು, ಅಂದ್ರೆ ಎವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ರು. ಇಲ್ಲೇ 2 ಕ್ವಶನ್ಸ್ ಅದನ್ನ ಎವರೇಜ್ ಸ್ಪೀಡ್ ಮೇಲೆ. ಅಂದ್ರೆ ನೋಡ್ರಿ ಇನ್ನೊಂದ್ಸಲ ಕ್ವಶನ್ ಓದ್ಕೊಳ್ರಿ. ಒಬ್ಬ ವ್ಯಕ್ತಿಯು ಕಾರಿನಲ್ಲಿ ಸರಾಸರಿ 50 ಕಿಲೋಮೀಟರ್ ಗಂಟೆಯ ವೇಗದಲ್ಲಿ 600 ಕಿಲೋಮೀಟರ್ ಮತ್ತು 100 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ 100 ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಮತ್ತು ಅಂತಿಮವಾಗಿ 25 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ 50 ಕಿಲೋಮೀಟರ್ ಪ್ರಯಾಣಿಸುವ ಮೂಲಕ ತನ್ನ ಗಮ್ಯ ಸ್ಥಾನವನ್ನ ತಲುಪುತ್ತಾನೆ. ಅಂದ್ರೆ ಗಮ್ಯ ಸ್ಥಾನ ಅಂದ್ರೆ ಏನರ್ಥ ಇಲ್ಲಿ, ಡೆಸ್ಟಿನೇಷನ್ ಪಾಯಿಂಟ್ ಅಂತ ಅರ್ಥ. ಹೀಗಾದ್ರೆ ಇಡೀ ಪ್ರಯಾಣದ ಸಮಯದಲ್ಲಿ ಸರಾಸರಿ ವೇಗ ಎಷ್ಟು ಅಂದ್ರೆ ಎವರೇಜ್ ಸ್ಪೀಡ್ ಅಂತ ಕೇಳಿದ್ದಾರೆ. ಇವಾಗ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದೇನ್ ಕೊಟ್ಟಿದ್ದಾರೆ ಸ್ಪೀಡ್. ಹಾಗಾಗಿ ನಮ್ಗೆ ಏನ್ ಕಂಡುಹಿಡಿ ಅಂದಾರ ಅವರು, ಸರಾಸರಿ ವೇಗ ಎವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿ ಅಂದಾರ. ಇಲ್ಲಿ 2 ಕೊಟ್ಟಿದ್ದಾರೆ. ಫಸ್ಟ್ ಟಿ ಈಕ್ವಲ್ ಟು ಡಿ ಬೈ ಎಸ್ ಅಂತ. ಅಂದ್ರೆ ಇಲ್ಲಿ ಏನ್ ಕಂಡು ಹಿಡ್ಬೇಕು ನಾವು, ಫಸ್ಟ್ 2 ಕೊಟ್ಟಿದ್ದಾರೆ, ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಒಂದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಒಂದು ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಎಷ್ಟಿದೆ 600 ಕಿಲೋಮೀಟರ್, 150 ಕಿಲೋಮೀಟರ್ ಅಂತ ಇದೆ. ಇದ್ರ ಜೊತೆಯಾಗಿ ಸ್ಪೀಡ್ ಎಷ್ಟಿದೆ, ಸ್ಪೀಡ್ ಯಾವಾಗ್ಲೂ ಪರ್ ಅವರ್ ಅಂತ ಇರುತ್ತೆ. ಪ್ರತಿ ಗಂಟೆಗೆ ಎಷ್ಟು ಸ್ಪೀಡ್ ಅಂದಂಗ 50 ಕಿಲೋಮೀಟರ್ ಪರ್ ಅವರ್, ಹಂಗೆ 100 ಕಿಲೋಮೀಟರ್ ಪರ್ ಅವರ್, 25 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಇವಾಗ ನಾವೇನ್ ಮಾಡ್ಕೋಬೇಕು, ಟಿ ಈಕ್ವಲ್ ಟು ಡಿ ಬೈ ಎಸ್ ಅಂದ್ರೆ ನಮ್ಗೆ ಫಾರ್ಮುಲಾ ಇದೆನಾ, ದೂರ ಇಸ್ಕೊಲ್ ಟು ವೇಗ ಇಂಟು ಕಾಲ, ದೆನ್ ಕಾಲ ಇಸ್ಕೊಲ್ ಟು ದೂರ ಡಿವೈಡೆಡ್ ಬೈ ವೇಗ ಅಂತ ಫಾರ್ಮುಲಾ ಇದೆ. ಅದನ್ನ ಹಾಕೊಂಡಿದ್ವಿ ಈಗ. ಇವಾಗ ಅದನ್ನ ಛೇದ ಹೊಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡ್ರಿ. ಡಿ ಬೈ ಎಸ್ ಅಂತಿದೆ, ಡಿ ಬೈ ಎಸ್ ಈ ರೀತಿಯಾಗಿ ಇಟ್ಕೊಂಡಿವಿ. ಈಸ್ರು ಕ್ಯಾನ್ಸಲ್, 5 ಒಂದ್ಲೆ 1, 5 2 10 ಅಂತ ಉಳಿತು. ದೆನ್ ನೋಡ್ರಿ ಇಲ್ಲಿ 100 ಒಂದ್ಲೆ ಎಷ್ಟು ಮುಗಿತಾ. ದೆನ್ 25 ಒಂದ್ಲೆ 25 2 50 ಅಂತ ಆಗಿದೆ. ಅಂದ್ರೆ ನಮ್ಗೆ ಎಷ್ಟು ಬಂತು ಇಲ್ಲಿ ಟೈಮ್ ಎಷ್ಟು ಬಂದಿದೆ ನೋಡ್ರಿ, 12, 13, 14, 15 ಅಂದ್ರೆ 15 ಬಂತು. ಅಂದ್ರೆ ಟೋಟಲ್ ಟೈಮ್ ಎಷ್ಟು ಬಂತು 15 ಅಂತ ಬಂತು. ನಮ್ಗೆ ಇವಾಗ ಏನ್ ಕಂಡುಹಿಡಿದ, ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಿದೆ ಹೇಳಿ ನೋಡಮ್ಮ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 600, 700, 750 ಅಂತ ಇದೆ. ಇದು ಟೋಟಲ್ ಡಿಸ್ಟೆನ್ಸ್ ಒಳಗೆ 50 ಚೇಂಜ್ ಆಗಲ್ಲ. ಹಾಗಿದ್ದಾಗ ಟೋಟಲ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ 15 ಇದೆನಾ. 15 ಒಂದೇ 15 ಇಲ್ಲಿ ಎಷ್ಟಾಗುತ್ತೆ 75. ಅಂದ್ರೆ ಎಷ್ಟು ಬರುತ್ತೆ ಎವರೇಜ್ ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಅಂತ. ಹಾಗಿದ್ರೆ ಆಪ್ಷನ್ ಅಲ್ಲಿ ಯಾವ್ದೇ ನೋಡ್ರಿ, ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಎಕ್ಸಾಂಪಲ್ ಅಂದ್ರೆ ಈಸಿ ಇದೆ, ಓನ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇದೆ. ಅದನ್ನ ಫಾರ್ಮುಲಾ ಹಾಕೊಂಡು ಮಾಡಬಹುದು. ಯಾಕಪ್ಪ ಅಂದ್ರೆ ಈಗ ಗೊತ್ತಾಗುತ್ತೆ ನಮಗೆ ನೋಡಿದ್ರೆ 60 ಕಿಲೋಮೀಟರ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್, ದೆನ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ 50 ಕಿಲೋಮೀಟರ್ ಪರ್ ಅವರ್ದಾಗ ಹೋಗ್ಲತ್ತಾರ ಅಂತ. ಹಾಗಿದ್ದಾಗ ಇವಾಗ ಏನ್ ಕಂಡು ಹಿಡ್ಕೋಬೇಕು ನಾವು, ಟಿ ಅನ್ನ ಕಂಡು ಹಿಡ್ಕೋಬೇಕು. ಟಿ ಎಷ್ಟು ಬರುತ್ತಾ 12 ನಿಮಿಷ, 11, ದೆನ್ 1, 2 ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು ಟೈಮ್ 15 ಅಂತ ಆಯ್ತು. 15 ಗಂಟೆ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು, ಎಷ್ಟಾದ್ರೂ ಆಗಿರ್ಬೋದು. ದೆನ್ ಇವಾಗ ಏನ್ ಕಂಡು ಹಿಡ್ಬೇಕು ನಾವು, ಟೋಟಲ್ ಡಿಸ್ಟೆನ್ಸ್ ಅನ್ನ ಕಂಡು ಹಿಡ್ಕೋಬೇಕು. ಇವಾಗ ಎಷ್ಟೆಷ್ಟು ಡಿಸ್ಟೆನ್ಸ್ ಹೋಗಿದಾರಲ್ಲ ಅವುಗಳನ್ನ ಪ್ಲಸ್ ಮಾಡ್ಕೋರಿ, ಎಷ್ಟಾಗುತ್ತೆ 750 ಡಿವೈಡೆಡ್ ಬೈ 15 ಅಂತ ಮಾಡ್ಕೋರಿ. ಎಷ್ಟು ಬಂತು 50 ಕಿಲೋಮೀಟರ್ ಪರ್ ಅವರ್ ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಸಿಂಪಲ್ ಆಗಿದೆ, ಅಂತಪ್ರಿ ಏನೂ ಇಲ್ಲ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಕೂಡ ಯಾವುದೇ ರೀತಿಯಾಗಿ ಜरूरत ಇಲ್ಲ. ಓನ್ಲಿ 15 ಮಗಿ ಬಂದ್ರೆ ಸಾಕು. 15 ಎಷ್ಟಾಗುತ್ತೆ 75. ಕ್ಲಿಯರ್ ಇದೆನಾ? ಹಾಗಿದ್ರೆ ಮುಂದಿನ ಕ್ವಶನ್ ನೋಡಿ. There are 90 female members and 60 male members in a club. If the average age of a female members is 35 years and the average age of male members is 45 years, then find the average age of the whole club ಅಂತ ಕೇಳಿದ್ದಾರೆ. ಅಂದ್ರೆ ಈ ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ, ಈ ಪ್ರಶ್ನೆ ನೋಡಿದಾಗ ಗೊತ್ತಾಗುತ್ತಾ ಸರಾಸರಿ ಎಷ್ಟು ಅಂದ್ರೆ ಎವರೇಜ್ ಮೇಲೆ ಕೇಳಿದಂತ ಇದೊಂದು ಪ್ರಶ್ನೆ ಆಗಿದೆ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಓದ್ಕೊಳ್ಳಿ. ಒಂದು ಕ್ಲಬ್ ನಲ್ಲಿ 90 ಮಹಿಳಾ ಸದಸ್ಯರು, 19 ಫಿಮೇಲ್ ಅಂತ ಆಯ್ತು. ದೆನ್ 60 ಪುರುಷ ಸದಸ್ಯರಿದ್ದಾರೆ, 16 ಮೇಲ್ ಅಂತ ಆಯ್ತು. ಇಷ್ಟು ಬರ್ಕೊಂಡಿದ್ವಾ. ಇವಾಗ ಏನ್ ಕೇಳಿದಾರೆ ನೋಡ್ರಿ ಮುಂದ, ಮಹಿಳಾ ಸದಸ್ಯರ ಸರಾಸರಿ ವಯಸ್ಸು 35 ವರ್ಷ. ಅಂದ್ರೆ ಇದರದ ಸರಾಸರಿ ವಯಸ್ಸು ಎಷ್ಟಿದೆ ಅಂದ್ರೆ, ಈ 90 ಮಹಿಳೆಯರ ಸರಾಸರಿ ವಯಸ್ಸು ಎಷ್ಟಿದೆ ಅಂದ್ರೆ 35 ವರ್ಷ ಅಂತ ಇದೆ. ಇವಾಗ ಮತ್ತೇನ್ ಕೊಟ್ಟಿದ್ದಾರೆ ನೋಡ್ರಿ, ಮತ್ತೆ ಪುರುಷ ಸದಸ್ಯರ ಸರಾಸರಿ ವಯಸ್ಸು ಅಂದ್ರೆ ಎಷ್ಟು ಬಂತು ಇಲ್ಲಿ 45 ಇಯರ್ಸ್. ಇವಾಗ ಏನ್ ಕೇಳಿದ್ದಾರೆ, ಇಡೀ ಕ್ಲಬ್ ನ ಸರಾಸರಿ ವಯಸ್ಸು ವರ್ಷಗಳಲ್ಲಿ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ.
ಹಾಗಾಗಿ ಏನ್ ಕಂಡುಹಿಡಬೇಕು ಇಲ್ಲಿ ಎವರೇಜ್ ಎಷ್ಟು ಟೋಟಲ್ ಆಗಿ ಅಂತ ಕಂಡುಹಿಡಿಬೇಕು. ಇವಾಗ ಇಲ್ಲಿ ಏನಿದೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಣ. 90 ಫಿಮೇಲ್ಸ್ ಎವರೇಜ್ ಎಷ್ಟಿದೆ 35 ಏಜ್ ಅಂತ ಇದೆ. ಹಾಗಾಗಿ ಏನ್ ಮಾಡ್ಕೋಣ ಫಸ್ಟ್ 90 ಇಂಟು 35 ಮಾಡ್ಕೊಳ್ರಿ. ಇವಾಗ ಈ 0 ಅಂತ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗ್ತದೆ ಲಾಸ್ಟ್ 0 ಅಂತ ಬರುತ್ತಾ. ಹಾಗಾಗಿ ಈ 9ರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತಾ 9 ಇಲ್ಲಿ ಎಷ್ಟು 45 ಅಂತ ಆಯ್ತಾ. ಇಲ್ಲಿ 4 ಇಟ್ಕೊಳ್ಳೋಣ. 9 ಇಲ್ಲಿ 45, 9 3 27 4 ಎಷ್ಟಾಗುತ್ತಾ 31 ಆಯ್ತು. ಅಂದ್ರೆ ಇದ್ರದ್ದು ಎಷ್ಟು ಬಂತು ಅಂದ್ರೆ 3050 ಅಂತ 150 ಅಂತ ಬಂತು. ಇವಾಗ 60ನ್ನ 45ಕ್ಕ ಆಸ್ ಇಟ್ ಇಸ್ ಸೇಮ್ ಯಾವ ರೀತಿಯಾಗಿ ಗುಣಾಕಾರ ಮಾಡ್ಕೊಂಡಿವಲ್ಲ ಆ ರೀತಿಯಾಗಿ ಗುಣಾಕಾರ ಮಾಡ್ಕೊಂಡು ಇವಾಗ್ನು ಕೂಡ 0 ಅಂತ ಇಟ್ಕೊಂಡು ಲಾಸ್ಟಿಗೆ ಏನಿದೆ 0 ಅಂತ ಇಟ್ಕೊಂಡ್ವಿ. ಇವಾಗ 6 ಅಂತ ಮಲ್ಟಿಪ್ಲೈ ಮಾಡ್ರಿ. 6 5 ಎಷ್ಟಾಗುತ್ತಾ 30 ಮತ್ತೆ 3 ಉಳಿತಿಲಿ. ದೆನ್ 6 4 24 ಪ್ಲಸ್ 3 ಎಷ್ಟು 27 ಅಂತ ಆಯ್ತು. ಇವಾಗ ಇಷ್ಟು ಬಂದಿದೆ ನಮ್ಗೆ 90 ಫಿಮೇಲ್ಸ್ 35 ಏಜ್ ಆದ್ರೆ ಟೋಟಲ್ ಆಗಿ ಎಷ್ಟಾಗುತ್ತಾ ಮಹಿಳೆಯರದು ಅಂತ ಬಂದಾಗ 3150 ಅಂತ ಆಯ್ತು. ಇವಾಗ ಅದೇ ರೀತಿಯಾಗಿ 60 ಮೇಲ್ಸ್ ಅಂತ ಬಂದಾಗ 45 ಇಯರ್ ಎವರೇಜ್ ಅಂತ ಬಂದಾಗ ಎಷ್ಟು ಬಂದು ಟೋಟಲ್ ಆಗಿ 2700 ಅಂತ ಬಂದಿದೆ. ಇವಾಗ ನಮ್ಗೆ ಏನ್ ಕಂಡುಹಿಡಿದ ಟೋಟಲ್ ಆಗಿ ಎವರೇಜ್ ಅನ್ನ ಕಂಡುಹಿಡಿದ. ನಮಗೆ ಫಾರ್ಮುಲಾ ಏನಿದೆ ಎವರೇಜ್ ಫಾರ್ಮುಲಾ ಸರಾಸರಿ ಅಂದ್ರೆ ಏನು. ಸರಾಸರಿ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಸರಾಸರಿ ಅಂತ. ಹಾಗಿದ್ರೆ ಈ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತಾ ಪ್ಲಸ್ ಮಾಡ್ಕೋರಿ ಇಲ್ಲಿ 5 8 5 ಅಂತ ಅಂದ್ರೆ 5850 ಅಂತ ಬಂದಿದೆ. ಈಗ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಅಂತ ಬಂತು. ಇವಾಗ ಟೋಟಲ್ ಔಟ್ ಆಫ್ ಎಷ್ಟು ಸಂಖ್ಯೆಗಳಿದಾವೆ ನಮ್ಗ ಈ ಎರಡು ಸಂಖ್ಯೆಗಳನ್ನ ಪ್ಲಸ್ ಮಾಡ್ಕೊಳ್ರಿ. 90 ಮತ್ತು 60 ಎಷ್ಟಂತ ಬಂತು 150 ಅಂತ ಬಂದಿದೆನಾ. ಇವಾಗ ಏನ್ ಮಾಡ್ಕೋರಿ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋರಿ. ಈ 0 ಕ್ಯಾನ್ಸಲ್. 5 3 15 ಅಂತ ಬಂತು. 5 1 5 ಬಂದಿದೆ. 5 1 5 3 ಉಳಿತು. 5 7 35. ದೆನ್ 3 3 9 ದೆನ್ 2 ಅಂತ ಉಳಿತು. 3 9 27 ಅಂತ ಬಂತು. ಎವರೇಜ್ ಎಷ್ಟು ಬಂದಿದೆ ಅಂದ್ರೆ 39 ಅಂತ ಬಂದಿದೆ. ಅಂದ್ರೆ ಫಸ್ಟ್ ಇದು ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಈ ಕ್ವಶನ್ ಸರಾಸರಿ ಬೇಸಿಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಏನಪ್ಪಾ ಏನ್ ಕೇಳ್ಯಾರ ಇಲ್ಲಿ 90 ಫಿಮೇಲ್ಸ್ ಗೆ ಅವರೇಜ್ ಎಷ್ಟಿದೆ 35 ಅಂತ ಇದೆ. ಅವುಗಳನ್ನ ಮಲ್ಟಿಪ್ಲೈ ಮಾಡ್ಕೊರಿ. ಟೋಟಲ್ ಆಗಿ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಇವಾಗ ಇವೆರಡನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಸರಾಸರಿ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಸರಾಸರಿ ಅಂದ್ರೇನು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು ಅಂತ. ಹಾಗಾದ್ರೆ ಈ ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಬಂದಿದೆ ನಮ್ಗ 5850 ಅಂತ ಬಂದಿದೆ. ಹಾಗಿದ್ರೆ ಈ ಒಂದು ಸಂಖ್ಯೆಗಳು ಎಷ್ಟಿದಾವೆ 9 90 ಪ್ಲಸ್ 60 ಅಂತ ಮಾಡ್ಕೊಳ್ಳಿ ಎಷ್ಟು ಬರುತ್ತಾ 150 ಅಂತ ಬರುತ್ತಾ. ಹಾಗಿದ್ದಾಗ ಎವರೇಜ್ ಈಕ್ವಲ್ ಟು 5850 ಡಿವೈಡೆಡ್ ಬೈ 150 ಅಂತ ಮಾಡ್ಕೊಳ್ಳಿ. ಎಷ್ಟು ಬಂತು ಆನ್ಸರ್ 39. ಯಾವ್ದು ಆಪ್ಷನ್ ಇದೆ ನೋಡಿ ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಅಂದ್ರೆ ಒಂದೇನಿದೆ ಆಪ್ಷನ್ ಕರೆಕ್ಟ್ ಇದೆ. ಕ್ಲಿಯರ್ ಇದೆನಾ ಇದು ಫಾರ್ ಏನಂದ್ರೆ ಸಿಂಪಲ್ ಆಗಿದೆ ಏನಿಲ್ಲ. ಓನ್ಲಿ ಕೇಳಿದರೆ ಟೋಟಲ್ ಆಗಿ ಎಷ್ಟು ಅಂತ ಕೇಳಿದರೆ ಓನ್ಲಿ ಅವರೇಜ್ ಎಷ್ಟು ಅಂದ್ರೆ ಕ್ಲಿಯರ್ ಇದೆನಾ. ಮುಂದಕ್ಕೆ ಹೋಗೋಣ. ಏನಿದೆ ನೋಡಿ 6th ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಇಸ್ 15% ಆಫ್ ದ ಸಮ್. ಫೈಂಡ್ ದ ರೇಷಿಯೋ ಆಫ್ ದ ಸ್ಮಾಲರ್ ನಂಬರ್ ಟು ದ ಲಾರ್ಜರ್ ನಂಬರ್ ಅಂತ. ಅಂದ್ರೆ ಸ್ಮಾಲರ್ ನಂಬರ್ ದಿಂದ ಲಾರ್ಜರ್ ನಂಬರ್ಗ ರೇಷಿಯೋ ಎಷ್ಟಿದೆ ಅಂತ ಕೇಳಿದ್ದಾರೆ. ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಅಂದ್ರೆ ಎ ಮೈನಸ್ ಬಿ ಅಂತ ಬರ್ಕೋಬಹುದಾ ದೆನ್ ಎ ಪ್ಲಸ್ ಬಿ ಅಂತ ಬರ್ಕೋಬಹುದಾ. ಇವಾಗ ಎ ಮೈನಸ್ ಬಿ ದೆನ್ ಎ ಪ್ಲಸ್ ಬಿ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸಮ್ಸ್ ದಟ್ ಈಸ್ 15 ಡಿವೈಡೆಡ್ ಬೈ ದಟ್ ಈಸ್ ಓನ್ಲಿ 15% ಅಂತ ಇದೆ. ಅಂದ್ರೆ 15% ಅಂದ್ರೆ ಏನು 15 ಡಿವೈಡೆಡ್ ಬೈ 100 ಅಂತ ಆಯ್ತು. ಇವಾಗ ಏನ್ ಕೇಳಿದ್ರೆ ನಮ್ಗ ಅವುಗಳ ಒಂದು ರೇಷಿಯೋನ ತಗೋಬೇಕು. ಮೊದಲನೇದಾಗಿ ಎ ರೇಷಿಯೋ ಅಂತ ತಕೊಳ್ಳೋಣ. ಇವಾಗ ಇದನ್ನ ಛೇದ ಮಾಡ್ಕೊಳ್ರಿ ಎಷ್ಟಾಗುತ್ತೆ ಫಸ್ಟ್ 5 3 15 5 2 10 0 0 ಅಂದ್ರೆ 3/20 ಅಂತ ಬಂತು. ಇವಾಗ ನಮ್ಗೆ ಏನ್ ಕೇಳಿದ್ದಾರೆ ಫಸ್ಟ್ ಎ ಕಂಡುಹಿಡಬೇಕು ಆಮೇಲೆ ಬಿ. ಇಲ್ಲಿ ಅಂದ್ರೆ 2a ಅಂತ ಆಯ್ತಾ a ಪ್ಲಸ್ ಎ 2a ಅಂತ ಆಯ್ತು. ಇವಾಗ 20 ಪ್ಲಸ್ 3 ಅಂತ ಮಾಡ್ಕೋಬೇಕು. ಅಂದ್ರೆ ಇವುಗಳನ್ನ ಪ್ಲಸ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ 23 ಡಿವೈಡೆಡ್ ಬೈ 2. ಯಾಕಂದ್ರೆ ಇಲ್ಲೊಂದ್ ಸಂಖ್ಯೆ ಇದೆ ಇಲ್ಲೊಂದ್ ಸಂಖ್ಯೆ ಇದೆ ಹಾಗಾಗಿ 2 ಅಂತ ತಗೊಂಡ್ವಿ. ಇವಾಗ ಇಷ್ಟ ಅಂತ ಆಯ್ತು. ದೆನ್ ಬಿ ಅನ್ನ ಕಂಡು ಹಿಡ್ಕೋಬೇಕು. ಬಿ ಅನ್ನ ಕೂಡ ಸೇಮ್ ಆಸ್ ಇಟ್ ಈಸ್. ಇವಾಗ ಏನ್ ಮಾಡ್ಕೋಬೇಕು ಇಲ್ಲಿ ಅಂದ್ರೆ ಪ್ಲಸ್ ಮಾಡ್ಕೊಳ್ಳೋ ಹಾಗಿಲ್ಲ ಮೈನಸ್ ಅನ್ನ ಮಾಡ್ಕೋಬೇಕು. ಅಂದ್ರೆ 20 ಮೈನಸ್ 3 ಅಂದ್ರೆ ಎಷ್ಟಾಗುತ್ತಾ 17 ಡಿವೈಡೆಡ್ ಬೈ 2 ಅಂತ ಆಗಿದೆ. ಅಂದ್ರೆ ನಮ್ಗೆ ಇಷ್ಟು ಗೊತ್ತಾಯ್ತು. ಇವಾಗ ಏನ್ ಕೇಳಿದ್ದಾರೆ ಅವರು ಫೈಂಡ್ ದ ರೇಷಿಯೋ ಆಫ್ ದ ಸ್ಮಾಲರ್ ನಂಬರ್ ಟು ದ ಲಾರ್ಜರ್ ನಂಬರ್. ಇದೊಂದೇನಿದೆ ಸ್ಮಾಲ್ ಇದೆ ಕಂಪೇರ್ ಟು ದಿಸ್. ಇವಾಗ ಸ್ಮಾಲರ್ ನಿಂತ ಲಾರ್ಜರ್ ಗ ರೇಷಿಯೋ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಬಿ ಅಪಾನ್ ಎ ಅಂದ್ರು ಒಂದೇ ಬಿ ರೇಷಿಯೋ 2 ಎ ಅಂದ್ರೆ ಒಂದು ಕೂಡ ಒಂದೇ. ಹಾಗಾಗಿ ಬಿ ಮತ್ತು ಎ ಅನ್ನ ಅವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಬಿ ಎಷ್ಟಿದೆ 17/2 ಅಂತ ಇದೆನಾ. ದೆನ್ ಡಿವೈಡೆಡ್ ಬೈ ಎ ಎಷ್ಟು ವ್ಯಾಲ್ಯೂ ಇದೆ
23 ಡಿವೈಡೆಡ್ ಬೈ 2 ಅಂತ ಇದೆ. ಇದಿಷ್ಟು ಕ್ಲಿಯರ್ ಆಯ್ತಾ? ಇವಾಗ ನೋಡ್ರಿ 17 ಡಿವೈಡೆಡ್ ಬೈ 2 ಇಂಟು ಇದು ಡಿವೈಡೆಡ್ ಬೈ ಏನಾಗುತ್ತೆ ಈ ಕಡೆ ಮಲ್ಟಿಪ್ಲೈ ಅಂತ ಆಗುತ್ತಾ, ಅಂದ್ರೆ ಈ 2 ಏನಾಗುತ್ತಾ ಮ್ಯಾಲ್ ಹೋಗುತ್ತಾ, ಡಿವೈಡೆಡ್ ಬೈ 23 ಅಂತ ಆಯ್ತು. ಇವಾಗ ಕ್ಯಾನ್ಸಲ್ ಮಾಡ್ಕೋರಿ ಎಷ್ಟು ಹೋಗುತ್ತಾ ನೋಡ್ರಿ ಇಲ್ಲಿ 2 ಕ್ಯಾನ್ಸಲ್, ಆನ್ಸರ್ ಎಷ್ಟು ಬಂದಿದೆ 17 ಬೈ 23 ಅಂತ 23. ಆಪ್ಷನ್ ಯಾವ್ದೆ ನೋಡ್ರಿ ಇಲ್ಲಿ 17 ಬೈ 23. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಇನ್ನೊಂದ್ಸಲ ನೋಡ್ಕೊಡ್ರಿ. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್ ಅಂದ್ರೆ a ಮೈನಸ್ ಬಿ ದೆನ್ a ಪ್ಲಸ್ ಬಿ ದಟ್ ಈಸ್ ಓನ್ಲಿ ಈಕ್ವಲ್ ಟು ಸಮ್ ಎಷ್ಟು ಕೊಟ್ಟಿದ್ದಾರೆ 15 ಡಿವೈಡೆಡ್ ಬೈ 100 ಅಂದ್ರೆ 15% ಅಂದ್ರೆ ಏನಂತ ಬರ್ಕೋತೀವಿ 15 ಡಿವೈಡ್ ಬೈ 100 ಅಂತ ಬರ್ಕೋತೀವಿ. ಇವಾಗ ಇದನ್ನ ಏನ್ ಮಾಡ್ಕೊಡ್ರಿ ಛೇದ ಹೊಡ್ಕೊಟ್ರಿ 3/20 ಅಂತ ಬಂದಿದೆ. ಇವಾಗ ಮೊದಲನೇದಾಗಿ ನಮ್ದು ಎ ಸಂಖ್ಯೆ ಮತ್ತು ಬಿ ಸಂಖ್ಯೆಯನ್ನ ನಾವು ಕಂಡು ಹಿಡ್ಕೋಬೇಕು. ಹಾಗಾಗಿ ಏನ್ ಮಾಡ್ಕೋತೀವಿ ಅವುಗಳನ್ನ ಒಂದನ್ನ ಪ್ಲಸ್ ಮಾಡ್ಕೋತೀವಿ ಒಂದನ್ನ ಮೈನಸ್ ಮಾಡ್ಕೋತೀವಿ ಅಷ್ಟೇ ಉಳಿದಿದೆ ಇಲ್ಲಿ. ಇವಾಗ ಪ್ಲಸ್ ಮೈನಸ್ ಮಾಡ್ಕೊಂಡು ಇವಾಗ ಏನ್ ಕೇಳಿದಾರೆ ಅವರು ಫೈಂಡ್ ದ ರೇಷಿಯೋ ಆಫ್ ದ ಸ್ಮಾಲರ್ ನಂಬರ್ ಟು ದ ಲಾರ್ಜರ್ ನಂಬರ್ ಅಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಎಷ್ಟಿದೆ ರೇಷಿಯೋ ಅಂತ. ಅಂದ್ರೆ ಫಸ್ಟ್ ಬಿ ಎಷ್ಟಿದೆ 17/2 ದೆನ್ 23/2 ಅಂತ ಹಾಕೊಂಡಿದ್ವಿ. ಇವಾಗ ಇಲ್ಲಿ ಏನಾಗುತ್ತಾ ಡಿವೈಡೆಡ್ ಬೈ ಇದ್ದಿದ್ದು ಏನಾಗುತ್ತಾ ಕ್ರಾಸ್ ಮಲ್ಟಿಪ್ಲೈ ಆಗಿ ಮಲ್ಟಿಪ್ಲೈ ಆಗುತ್ತಾ, ಅಂದ್ರೆ ಕೆಳಗಿದ್ದ ಸಂಖ್ಯೆ ಮೇಲ್ ಬರುತ್ತಾ ಮೇಲ್ ಇದ್ದ ಸಂಖ್ಯೆ ಕೆಳಗೆ ಬರುತ್ತೆ. ದಟ್ ಈಸ್ ದ ಓನ್ಲಿ ಮ್ಯಾಥಮೆಟಿಕ್ಸ್. ಇವಾಗ ಏನಪ್ಪಾ ಕಂಡುಹಿಡಿಬೇಕು ಅಂದ್ರೆ 17 ಡಿವೈಡ್ ಬೈ 2 ಇಂಟು 2/23 ಅಂತ ಆಗಿದೆ. ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೊಟ್ರೆ ಸೇಮ್ ಇದಾವೆ. ಹಾಗಾಗಿ ಉಳಿದಿದೆ ಎಷ್ಟು 17 ಡಿವೈಡ್ ಬೈ 23 ಅಂದ್ರೆ ಆಪ್ಷನ್ ಯಾವ್ದಿದೆ ಥರ್ಡ್. ಕ್ಲಿಯರ್ ಇದೆನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ದ ರೇಡಿಯಸ್ ಆಫ್ ಅ ಕೋನ್ ಇಸ್ 5 ಸೆಂಟಿಮೀಟರ್, ಇಟ್ಸ್ ಸ್ಲಾಂಟ್ ಹೈಟ್ ಇಸ್ 16 ಸೆಂಟಿಮೀಟರ್, ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಇನ್ ಸೆಂಟಿಮೀಟರ್ ಸ್ಕ್ವಯರ್ ವಿಲ್ ಬಿ ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಒಂದು ಕೋನ ತ್ರಿಜ್ಯವು ಕೋನ್ ಇದೆನಾ ಇದು, ಈ ಒಂದು ಕೋನ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಅದರ ಇಳಿಜಾರಿನ ಎತ್ತರ ಎಷ್ಟಿದೆ 16 ಅಂತ ಇದೆ. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅದರ ಟೋಟಲ್ ಸರ್ಫೇಸ್ ಏರಿಯಾ ಏನು ಅಂತ ಕೇಳಿದ್ದಾರೆ. ಅಂದ್ರೆ ಕೋನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಎಷ್ಟು ಬರುತ್ತಾ ಫಾರ್ಮುಲಾ ನಮಗ πr L ಪ್ಲಸ್ ಆರ್ ಅಂತ ಫಾರ್ಮುಲಾ ಇದೆ. ಈ ರೀತಿಯಾಗಿ ನಾವು ಮೊದಲೇ ಪ್ರಶ್ನೆ ಪತ್ರಿಕೆ ಬಿಡಿಸೋದಕ್ಕಿಂತ ಮುಂಚೆನೆ ಹೇಳಿದ್ವಾ. ಇವಾಗ ಈ ರೀತಿಯಾಗಿ ಅಂದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗಿರ್ಬೋದು, ಮತ್ತೆ ಏನಂತಾರೆ ಕರ್ಡ್ ಸರ್ಫೇಸ್ ಏರಿಯಾ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ಬೋದು, ಆ ಒಂದು ರೀತಿಯ ಆಧಾರದ ಮೇಲೆ ನಮ್ಗೆ ಏನಾಗ್ತಾರ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 2 ಕ್ವಶನ್ ಕೇಳಲಾಗತ್ತ. ಹಾಗಾಗಿ ನಮ್ಗೆ ಏನ್ ಕೇಳಿದಾರ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಫಾರ್ಮುಲಾ ಏನಿದೆ πr ಇನ್ ಬ್ರಾಕೆಟ್ L ಪ್ಲಸ್ ಆರ್ ಅಂತ ಇದೆ. ಪೈ ಅಂದ್ರೆ ಕೊಟ್ಟಿದಾರ ಇಲ್ಲ, ಹಾಗಾಗಿ ಕೊಟ್ಟಿಲ್ಲ ಅಂದ್ರೆ ಕೂಡ ಏನಂತ ಯೂಸ್ ಮಾಡ್ಕೋತೀವಿ 22/7 ಅಂತ. ರೇಡಿಯಸ್ ಕೊಟ್ಟಿದ್ದಾರೆ ನಮ್ಗ ಎಷ್ಟು 5 ಅಂತ ಕೊಟ್ಟಿದ್ದಾರೆ. ದೆನ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 16 ದೆನ್ ಪ್ಲಸ್ 5 ರೇಡಿಯಸ್. ಇವಾಗ ನೋಡ್ರಿ 22/7 ಇಂಟು 5 16 5 ಎಷ್ಟಾಗುತ್ತಾ 21. ಎಷ್ಟು ಉಳಿತಾ ಈಗ. ಇವಾಗ ನೋಡ್ರಿ ಇಲ್ಲಿ 7 1 7 7 3 ಎಷ್ಟಾಯ್ತು 21 ಅಂತ ಆಯ್ತಾ. ಅಂದ್ರೆ ಕ್ಯಾನ್ಸಲ್ ಆಗುತ್ತಾ ಇದು 7 1 7 7 3 21 ಅಂತ ಆಯ್ತು. ಇವಾಗ ಮಲ್ಟಿಪ್ಲೈ ಮಾಡ್ಕೋರಿ 22 ಇಂಟು 15 ಅಂತ 5 3 ಎಷ್ಟು 15 22ಕ್ಕೆ 22 ಅಂತ ಇಟ್ಕೊಂಡಿದ್ವಿ. ಇವಾಗ ಮಲ್ಟಿಪ್ಲೈ ಮಾಡ್ಕೋರಿ 15 2 ಎಷ್ಟು 30 15 2 30 ಪ್ಲಸ್ 3 ಎಷ್ಟಾಗುತ್ತಾ 330 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತಾ. ಹಾಗಿದ್ರೆ ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ ಫಸ್ಟ್ ಇದೆ ಕರೆಕ್ಟ್ ಆನ್ಸರ್. ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಕೋನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಅಂದ್ರೆ ಇಲ್ಲಿ ಏನ್ ಬೇಸಿಕ್ ಆಗಿ ತಿಳ್ಕೊಬೇಕಪ್ಪ ಅಂದ್ರೆ ಓನ್ಲಿ ಇದೊಂದು ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು ಅಷ್ಟೇ. ಇದೊಂದು ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಫಾರ್ಮುಲಾ ಹಾಕೊಂಡ್ಬಿಟ್ವು ಅಂದ್ರೆ ನಮ್ಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋ ಗೊತ್ತೇ ಇರುತ್ತೆ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರ. ಅಂದ್ರೆ ಆಲ್ವೇಸ್ ಏನ್ ಮಾಡ್ತಾರೆ 4 ಮಾರ್ಕ್ಸ್ ನಮ್ ಕೈಯಲ್ಲಿ ಇರ್ತಾವ. ಅಂದ್ರೆ ಏನು ಗೊತ್ತಿರ್ಬೇಕು ನಮ್ಗೆ ಫಾರ್ಮುಲಾವನ್ನ ಗೊತ್ತಿರ್ಬೇಕು. ಒಂದು ಕೋನದ್ ಕೇಳಿರ್ತಾರ ಅಥವಾ ಒಂದು ಸಿಲಿಂಡರ್ ಕೇಳಿರ್ತಾರ ಅಥವಾ ಮತ್ತೇನ್ ಕೇಳಿರ್ತಾರ ಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಏನು ಮತ್ತೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಈ ಸ್ಪಿಯರ್ ದೆನ್ ಈ ಸಿಲಿಂಡರ್ ದೆನ್ ಈ ಕೋನ ಇದ್ರ ಮೇಲೆ ಏನೇನ್ ಕೇಳ್ತಾರಪ್ಪ ಅಂದ್ರೆ ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಏನು ದೆನ್ ಕರ್ಡ್ ಸರ್ಫೇಸ್ ಏರಿಯಾ ಏನು ಇದನ್ನ ಕೊಟ್ಟಿರ್ತಾರೆ, ಇದನ್ನ ಕಂಡು ಹಿಡಿ ಅಂತ ಕೊಟ್ಟಿರ್ತಾರೆ, ಅಥವಾ ಇದನ್ನ ಕೊಟ್ಟು ಇದನ್ನ ಕಂಡು ಹಿಡಿ ಅಂತ ಕೊಟ್ಟಿರ್ತಾರೆ. ಈ ಮೂರಕ್ಕೂ ಕೂಡ ಹಂಗೆ ಮಾಡ್ತಾರ. ಅಂದ್ರೆ ಈ ರೀತಿಯಾಗಿ ಏನ್ ಮಾಡ್ಕೋಬೇಕು ಅಂದ್ರೆ ಇದ್ರ ಫಾರ್ಮುಲಾ ಏನವಲ್ಲ ಒಂದ್ ಕಡೆ ಸೈಡ್ ಆಗಿ ಬರ್ಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಇದಿಷ್ಟು ಕ್ಲಿಯರ್ ಇದೆನಾ. ಇವಾಗ ಯಾವ ಕ್ವಶನ್ ಇದೆ ನೋಡ್ರಿ ಮೇಲೆ.
ಏತ್ ಕ್ವಶನ್ ಏನಿದೆ ನೋಡ್ರಿ. ರೂಬಿ ಬಾಟ್ 20 buttons for RS1. How many buttons she must sell for RS1 rupee in order to get a profit of 25% ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ರೂಬಿ ರೂಪಾಯಿ 1ಕ್ಕೆ 20 ಬಟನ್ಗಳನ್ನ ಖರೀದಿಸಳು. ಅಂದ್ರೆ 20 ಬಟನ್ಗೆ ಎಷ್ಟು ರೂಪಾಯಿ ಅಂತ? 1 ರೂಪಾಯಿ. ಇದಿಷ್ಟು ಕ್ಲಿಯರ್ ಇದೆನಾ? 20 ಬಟನ್ಗೆ 1 ರೂಪಾಯಿ ಆದ್ರೆ 25% ಲಾಭವನ್ನ ಪಡೆಯಲು ಅವಳು 1 ರೂಪಾಯಿಗೆ ಎಷ್ಟು ಬಟನ್ಗಳನ್ನ ಮಾರಾಟ ಮಾಡಬೇಕು? ಇವಾಗ 20 ಬಟನ್ಗೆ 1 ರೂಪಾಯಿ ಆದ್ರ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಮ್ಗೆ ಏನ್ ಬೇಕಾಗಿದೆ? ಓನ್ಲಿ 1 ಬಟನ್ ಬೇಕು, ಅರ್ಜೆಂಟ್ ಇದೆ, 1 ಬಟನ್ ಬೇಕು. ಹಾಗಾಗಿ ಈ 1 ಬಟನ್ಗೆ ಎಷ್ಟು ಅಂದ್ರೆ ಕಂಡುಹಿಡಿರಿ, ಇಲ್ಲಿ ಎಷ್ಟು ಬರುತ್ತಾ? 20 ಬಟನ್ಗೆ 1 ರೂಪಾಯಿ ಆದ್ರೆ 1 ಬಟನ್ಗ 1/20 ಅಂತ ಬರ್ಕೋಬಹುದಾ? ಇವಾಗ 1/20 ಇದಕ್ಕ ಎಷ್ಟು ಪರ್ಸೆಂಟ್ ಲಾಭ? 25%. ಅಂದ್ರೆ 100ಕ್ಕೆ 25 ರೂಪಾಯಿ ಲಾಭ ಆಗಿದೆ. ಅಂದ್ರೆ ಎಷ್ಟಾಯ್ತು? 125 ಡಿವೈಡೆಡ್ ಬೈ 100 ಅಂತ. ಇವಾಗ ಏನಿದೆ? 1 ಬಟನ್ ದೆನ್ 1 ರೂಪಾಯಿ ಅಂತ ಮಾಡ್ಕೋಬಹುದು ಇಲ್ಲಿ. ಇವಾಗ ಇಲ್ಲಿ ನೋಡ್ರಿ, ಇದೇನಾಗುತ್ತಾ ಅಂದ್ರೆ ರೂಪಾಯಿ ಅಂತ ಆಗುತ್ತಾ, ಇದೇನದ ಬಟನ್ ಅಂತ. ಇದು ಕ್ಲಿಯರ್ ಇದೆ ನಿಮ್ಗ? 1 ರೂಪಾಯಿ ಮತ್ತೆ 20 ಬಟನ್ ಅಂತ. ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ರಿ, ಏನೇನು ಉಳಿತಾ? 5 4 20, 5 2 10, 5 5 25. ಕ್ಲಿಯರ್ ಇದೆನಾ? ದೆನ್ 25 1 25 4 100. ಇವಾಗ ಏನ್ ಉಳಿದಿದೆ? 1 ಇಂಟು 1 ಇಂಟು 1. ಅದ್ರ ಮೇಲೆ ಏನ್ ಬಂತು? 1 ಅಂತ ಬಂದಿದೆ. ದೆನ್ 4 4 ಎಷ್ಟು? 16 ಅಂತ. ಅಂದ್ರೆ ಇದು ಮೇಲಿಂದ ಏನಾಗಿದೆ? 1 ರೂಪಾಯಿ ಅಂತ. 1 ರೂಪಾಯಿಗೆ ಎಷ್ಟು ಬಂತು ನಮ್ಗ ಬಟನ್? 16 ಬಟನ್ ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಇದು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅವರೇ ಕೊಟ್ಟಿದ್ದಾರೆ. ಫಸ್ಟ್ 20 ಬಟನ್ಗೆ 1 ರೂಪಾಯಿ ಆಯ್ತಂದ್ರೆ ನಮ್ಗೆ ಎಷ್ಟು ಬೇಕು? ಟೋಟಲ್ ಆಗಿ ಅರ್ಜೆಂಟ್ ಆಗಿ 1 ಬಟನ್ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಈ 1 ಬಟನ್ಗೆ ಎಷ್ಟು ಅಂದ್ರೆ 1/20 ಅಂತ ಆಗುತ್ತಾ? ಈ 1/20ಗೆ ನಮ್ಗೆ 25% ಲಾಭ ಆಗ್ಬೇಕು ಅಂದ್ರೆ ನಾವು ಎಷ್ಟಕ್ಕೆ ಮಾಡ್ತೀವಿ ಅಂದ್ರೆ 100ಕ್ಕೆ 25 ರೂಪಾಯಿ ಆದ್ರೆ 125 ರೂಪಾಯಿ ಆಯ್ತು ಟೋಟಲ್ ಆಗಿ. ಹಾಗಿದ್ರೆ 100ಕ್ಕೆ ಎಷ್ಟು ಅಂತ? 1/20 ಇಂಟು 125/100. 1 ಬಟನ್ ದೆನ್ 1 ರೂಪಾಯಿ ಅಂತ. ಏನಾಗುತ್ತಾ? ಓನ್ಲಿ ಇದು ಇಟ್ಕೊಳ್ಳಂದ್ರೆ ನಡೀತಾ, ಇಟ್ಕೊಂಡ್ರು ನಡೀತಾ. ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ಕೋರಿ, ಎಷ್ಟು ಬರುತ್ತಾ? 1 ರೂಪಾಯಿಗೆ 16 ಬಟನ್ ಅಂತ ಬರುತ್ತಾ? ಕ್ಲಿಯರ್ ಇದೆನಾ? ಓಕೆನಾ? ಯಾವ್ದೇ ನೋಡ್ರಿ ಆಪ್ಷನ್? ಆಪ್ಷನ್ ನಂಬರ್ 4 ಇಸ್ ಅ ಕ್ಲಿಯರ್ ಆನ್ಸರ್, ಕರೆಕ್ಟ್ ಆನ್ಸರ್. ಸಿಂಪಲ್ ಆಗಿದೆ, ಬೇಸಿಕ್ ಆಗಿದೆ. ಇದನ್ನ ನಾವು ಬಾಯಿ ಲೆಕ್ಕದಲ್ಲಿ ಕೂಡ ಇದನ್ನ ಮಾಡಬಹುದು. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಇವಾಗ 9ನೇ ಕ್ವಶನ್ ಏನಿದೆ ನೋಡಿ. ಇನ್ ಅ ಪ್ರಪೋರ್ಷನ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಅಂಡ್ ಫೋರ್ತ್ ಟರ್ಮ್ ಈಸ್ 70 ಅಂಡ್ ದಟ್ ಆಫ್ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ಈಸ್ 3.5x, ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ. ಯಾವಾಗ್ಲೂ ಕೂಡ ನಮ್ಗೆ ಅನುಪಾತವನ್ನ ಕೇಳ್ತಿದ್ರು, ಅನುಪಾತ ಮತ್ತು ಸಮಾನುಪಾತ. ಹಾಗಾದ್ರೆ ಈ ಒಂದು ಕ್ವಶನ್ ಏನಾಗಿದೆ? ಅನುಪಾತ ಮತ್ತು ಸಮಾನುಪಾತದ ಬೇಸಿಸ್ ಮೇಲೆ ಕೇಳಿದಂತ ಒಂದು ಪ್ರಶ್ನೆ ಆಗಿದೆ. ಹಾಗಿದ್ರೆ ಈ ಕ್ವಶನ್ ಓದ್ಕೊಂಡು ಬನ್ನಿ, ಏನಿದೆ ನೋಡೋಣ. ಒಂದು ಅನುಪಾತದಲ್ಲಿ 1ನೇ ಮತ್ತು 4ನೇ ಅವಧಿಯ ಉತ್ಪನ್ನ ಎಷ್ಟಾಗಿದೆ ಅಂತ? 70 ಆಗಿದೆ ಅಂತ. ದೆನ್ 2ನೇ ಮತ್ತು 3ನೇ ಅವಧಿಯ ಉತ್ಪನ್ನ ಎಷ್ಟಾಗಿದೆ ಇಲ್ಲಿ ನೋಡ್ರಿ? 3.5x. ಹಾಗಾದ್ರೆ ಎಕ್ಸ್ ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಮೊದಲನೇದಾಗಿ ಏನ್ ಕಂಡು ಹಿಡ್ಕೋಬೇಕು? ಆ ಒಂದು 4 ಸಂಖ್ಯೆಗಳು ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಅಂತ ನೋಡ್ರಿ, ಎ ಬಿ ಸಿ ಡಿ ಅಂತ ತಗೊಳ್ಳೋಣ. ಆ 4 ಸಂಖ್ಯೆಗಳು ಅದು. ಇವಾಗ 1 ಮತ್ತು 4ನೇ ಸಂಖ್ಯೆ ಅಂತ ಕೇಳಿದ್ದಾರೆ. 1 ಮತ್ತು 4ನೇ ಸಂಖ್ಯೆ ಅಂದ್ರೆ ಏನಾಯ್ತು? ಎ ಇಂಟು ಡಿ ಎಷ್ಟಾಗುತ್ತಾ? 70 ಅಂತ ಆಯ್ತಾ? ಇದಿಷ್ಟು ಕ್ಲಿಯರ್ ಇದೆನಾ ನಿಮ್ಗೆಲ್ಲ? ಎ ಇಂಟು ಡಿ ಅಂದ್ರೆ 1 ಮತ್ತು 4ರ ಅನುಪಾತ ಎಷ್ಟು ಬಂತು? 70 ಅಂತ ಬಂದಿದೆ. ಇವಾಗ ಮುಂದೆ ಏನ್ ಕೇಳಿದಾರೆ ನೋಡ್ರಿ, 2 ಮತ್ತು 3. ಇದು 2 ಇದೆ, ಇದು 3 ಇದೆ. ಇವಾಗ ಇದ್ರದ್ದು ಎಷ್ಟಿದೆ? ಬಿ ಇಂಟು ಸಿ ಈಕ್ವಲ್ ಟು 3.5x ಅಂತ ಇದೆ. ಇವಾಗ ಇಷ್ಟಿದೆನಾ? ಯಾವಾಗ್ಲೂ ಕೂಡ ನಾವು ಅನುಪಾತ ಬರಮಿತಿ ಹೆಂಗ್ ಬರಿತೀವಿ ಅಂದ್ರೆ ಎ ಮತ್ತು ಬಿದು ಎ ಬೈ ಬಿ ಅಂತ ಬರ್ಕೋತೀವ. ದೆನ್ ಈಕ್ವಲ್ ಟು ಸಿ ಬೈ ಡಿ ಅಂತ. ಎ ಬಿ ಸಿ ಡಿ ಅನುಪಾತ ಹೆಂಗ್ ಬರೀತೀವಿ ನಾವು? ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ ಅಂತ. ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತಾ? ಎ ಇಂಟು ಡಿ ದೆನ್ ಬಿ ಇಂಟು ಸಿ ಅಂತ ಬಂದಿದೆನಾ? ಇಲ್ಲಿ ನೋಡ್ರಿ, ಎ ಇಂಟು ಡಿ ದೆನ್ ಬಿ ಇಂಟು ಸಿ ಅಂತ ಬಂದಿದೆ. ಅದನ್ನ ಇಟ್ಕೊಂಡಿದೀವಿ. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ? ಎ ಇಂಟು ಡಿ ವ್ಯಾಲ್ಯೂ ಎಷ್ಟಿದೆ? 70 ಅಂತ ಇದೆ. ಡಿವೈಡೆಡ್ ಬೈ ಬಿ ಇಂಟು ಸಿ ಎಷ್ಟಿದೆ? 3.5 ಇಂಟು ಎಕ್ಸ್ ಅಂತ ಇದೆ. ಈ 35 ಅದಲ್ಲ, ಅದು ಏನದ ಕೊಟ್ಟಿದ್ ನಮ್ಗ? 3.5. ಇದನ್ನ ಯಾವ ರೀತಿಯಾಗಿ ಬರ್ಕೋಬಹುದು? ಇಂಟು 10 ಡಿವೈಡೆಡ್ ಬೈ 35 ಅಂತ ಬರ್ಕೋಬಹುದಾ? ಅಂದ್ರೆ ಒಂದ್ ಪಾಯಿಂಟ್ ಇದ್ ಏನ್ ಮಾಡಿದ್ವಿ ನಾವು? 10 ಅಂತ ಬರ್ಕೊಂಡಿದ್ದೀವಿ. ಇಷ್ಟು ಕ್ಲಿಯರ್ ಇದೆನಾ? ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ರಿ,
ಇಲ್ಲಿ ಏನಿದೆ ನಮ್ಗ ಈಕ್ವಲ್ ಟು ಅಂತ ಇತ್ತು ಮೊದಲನೇದಾಗಿ ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ ಅಂತ. ಅಂದ್ರೆ ಎ ಬೈ ಬಿ ಅಂದ್ರೂ ಒಂದೇ ಸಿ ಬೈ ಡಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಏನಂತಾರೆ ಎ ಬೈ ಬಿ ಅನ್ನ ರಿಪ್ಲೇಸ್ ಮಾಡ್ಬೋದು ಅಥವಾ ಸಿ ಬೈ ಡಿ ಅನ್ನ ರಿಪ್ಲೇಸ್ ಮಾಡ್ಬೋದು. ಹಾಗಿದ್ರೆ ಇಲ್ಲಿ ಎ ಬೈ ಬಿ ಅನ್ನ ರಿಪ್ಲೇಸ್ ಮಾಡೋಣ. ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ ಸಿ ಬೈ ಡಿ ಇಂಟು ಡಿ ಬೈ ಸಿ ಅಂತ ಈಕ್ವಲ್ ಟು ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ 70 ಇಂಟು 10 ಇಂಟು ಡಿವೈಡೆಡ್ ಬೈ 35 ಇಂಟು ಎಕ್ಸ್ ಅಂತ. 35 ಒಂದ್ಲೆ 35 2 70 ಅಂತ ಬಂತು. ಅಂದ್ರೆ ಎಷ್ಟು ಬಂತು 20 ಡಿವೈಡೆಡ್ ಬೈ ಎಕ್ಸ್ ಅಂತ ಬಂದಿದೆನಾ. ಇವಾಗ ಏನ್ ಮಾಡ್ಕೋರಿ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋತೀರಾ. ಈ ಒನ್ ಸಿ ಕ್ಯಾನ್ಸಲ್ ಆಯ್ತಾ ಇಲ್ಲಿ ಇ ಸಿ ಕ್ಯಾನ್ಸಲ್ ಆಯ್ತು. ದೆನ್ ಇ ಡಿ ಕ್ಯಾನ್ಸಲ್ ಆಯ್ತು. ಅಂದ್ರೆ 1 ಇಂಟು ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತಾ ಎಕ್ಸ್ ಈಕ್ವಲ್ ಟು 20 ಅಂತ ಬಂದಿದೆನಾ ಆನ್ಸರ್. ಕ್ಲಿಯರ್ ಇದೆನಾ ಇದು. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ರಿ ಏನಿದೆ ಅಂದ್ರೆ ಈಗ ಒಂದು 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅದನ್ನ ಯಾವಪ್ಪ ಅಂದ್ರೆ ಎ ಬಿ ಮತ್ತು ಸಿ ಡಿ ಅಂತ. ಇವಾಗ 1 ಮತ್ತು 4 ಅಂದ್ರೆ 1 ಮತ್ತು 4 ಯಾವಾಗ್ಲೂ ಕೂಡ ಬಾಹ್ಯ ಪದಗಳ ಗುಣಾಕಾರ ಮಧ್ಯ ಪದಗಳ ಗುಣಾಕಾರವನ್ನ ನಾವು ಕಂಡು ಹಿಡಿತಿದ್ವಿ. ಇವಾಗ ಏನ್ ಕೊಟ್ಟಾರ ಅವರೇ ಕೊಟ್ಟಾರ ಅದ್ರದ್ದು ಎಷ್ಟು ವ್ಯಾಲ್ಯೂ ಅದ ಅಂತ ನಾವು ಅಷ್ಟೇ ಕಂಡು ಹಿಡಿಬೇಕು. ಮತ್ತೆ ಅದೇ ರೀತಿಯಾಗಿ ಅನುಪಾತ ಮಧ್ಯ ಅನುಪಾತ ಮತ್ತೆ ಬಾಹ್ಯ ಪದಗಳ ಗುಣಾಕಾರವನ್ನ ನಾವು ನೋಡ್ತಿರ್ತೀವಿ. ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ಎ ಇಂಟು ಡಿ ಅಂದ್ರೆ 1 ಮತ್ತು 4ನೇ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 70 ಅಂತ ಕೊಟ್ಟಿದ್ದಾರೆ. ಇದು ಕ್ಲಿಯರ್ ಇದೆನಾ. ದೆನ್ ಬಿ ಇಂಟು ಸಿ ಎಷ್ಟು ಕೊಟ್ಟಿದ್ದಾರೆ 3.5x ಅಂತ ಕೊಟ್ಟಿದ್ದಾರೆ. ಇವೆರಡು ಕ್ಲಿಯರ್ ಆದ್ಮೇಲೆ ನಮ್ಗೆ ಏನ್ ಗೊತ್ತಿರ್ಬೇಕು ಎ ಬಿ ಸಿ ಡಿ ರೇಷಿಯೋ ಹೆಂಗ್ ಬರಿತೀವಿ ನಾವು ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ ಅಂತ ಈ ರೀತಿಯಾಗಿ ಬರಿತೀವಿ ನಾವು. ಹಾಗಾದ್ರೆ ಎ ಬೈ ಬಿ ಈಕ್ವಲ್ ಟು ಸಿ ಬೈ ಡಿ ಅಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಏನಂತ ಬರಿಬಹುದು ನಾವು ಎ ಇಂಟು ಡಿ ದೆನ್ ಬಿ ಇಂಟು ಸಿ ಅಂತ ಬರ್ಕೋಬಹುದು. ಹಾಗಿದ್ರೆ ಈ ರೀತಿಯಾಗಿ ಬರ್ಕೊಂಡ್ಮೇಲೆ ಇದ್ರ ವ್ಯಾಲ್ಯೂ ಎಷ್ಟು ಇದಾವೆ ನಮ್ಗೆ ಎ ಇಂಟು ಡಿ ವ್ಯಾಲ್ಯೂ ಎಷ್ಟಿದೆ 70 ಅಂತ ಇದೆ. ದೆನ್ ಬಿ ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ 3.5x ಅಂತ ಇದೆ. ಈ 3.5x ಅನ್ನ ಯಾವ ರೀತಿಯಾಗಿ ಬರ್ಕೊಂಡಿದೀವಿ ಅಂದ್ರೆ 35 ಇಂಟು ಎಕ್ಸ್. ಯಾಕಂದ್ರೆ ಅದು ಪಾಯಿಂಟ್ ಅನ್ನು ತಕೊಳ್ಳೋಣ ಅದನ್ನ ಮೇಲ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡ್ಕೋಣ ಅಂದ್ರೆ 10 ಮೇಲೆ ಶಿಫ್ಟ್ ಮಾಡ್ಕೊಂಡಿವಿ. 10/35 ಅಂದ್ರೆ ಒಂದೇ 3.5 ಅಂದ್ರೂ ಕೂಡ ಒಂದೇ ಅಂತ ಅರ್ಥ ಆಯ್ತಾ. ಈಗ ಇವಾಗ ಇಲ್ಲಿ ಏನ್ ಚೇಂಜ್ ಮಾಡಿವಪ್ಪ ಅಂದ್ರೆ ಈ ಎ ಬೈ ಬಿ ವ್ಯಾಲ್ಯೂ ಇದೆನಲ್ಲ ಈ ಎ ಬೈ ಬಿ ಅನ್ನ ಈ ಎ ಬೈ ಬಿ ಅದ ಅಂದ್ರೆ ಇಲ್ಲಿ ಏನಿದೆ ಈಕ್ವಲ್ ಟು ಚಿಹ್ನೆ ಎ ಬೈ ಬಿ ಅಂದ್ರು ಒಂದೇ ಸಿ ಬೈ ಡಿ ಅಂದ್ರು ಒಂದೇ ಅಂತ ಅರ್ಥ. ಇದು ಕ್ಲಿಯರ್ ಮಾಡ್ಕೊಳ್ರಿ ಎ ಬೈ ಬಿ ಅಂದ್ರು ಒಂದೇ ಸಿ ಬೈ ಡಿ ಅಂದ್ರು ಒಂದೇ ಅರ್ಥ. ಇವಾಗ ಎ ಬೈ ಬಿ ಜಾಗಕ್ಕೆ ಏನ್ ಹಾಕೋಣ ಸಿ ಬೈ ಡಿ ಅಂತ ಹಾಕೊಂಡಿದ್ವಾ ಇಲ್ಲಿ ಸಿ ಬೈ ಡಿ. ದೆನ್ ಆಸ್ ಇಟ್ ಇಸ್ ಏನ್ ಉಳಿದಿದೆ ಡಿ ಇಂಟು ಸಿ ಅಂತ ಉಳಿದಿದೆ. ಅಂದ್ರೆ ಸಿ ಬೈ ಡಿ ಇಂಟು ಡಿ ಬೈ ಸಿ ಅವಾಗ ಎಷ್ಟು ಬಂತು ನಮ್ಗೆ ವ್ಯಾಲ್ಯೂ 20 ಡಿವೈಡ್ ಬೈ ಎಕ್ಸ್ ಅಂತ ಬಂದಿದೆ. ಇವಾಗ ಇದು ಕ್ಯಾನ್ಸಲ್ ಮಾಡ್ಕೊಳ್ರಿ 1 ಇಂಟು ಎಕ್ಸ್ ಅಂತ ಮಲ್ಟಿಪ್ಲೈ ಮಾಡ್ರಿ ಎಕ್ಸ್ ಅಂತ ಬಂತು. ಇವಾಗ ಎಷ್ಟು ಉಳಿದಿದೆ ನಮ್ಗೆ ಎಕ್ಸ್ ಈಕ್ವಲ್ ಟು 20 ಅಂತ ಉಳಿದಿದೆ. ಕ್ಲಿಯರ್ ಇದೆನಾ ಇದು ಅರ್ಥ ಆಯ್ತಾ ಓಕೆನಾ. ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್ ಆನ್ಸರ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ನೋಡ್ರಿ ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 15 ಅವರ್ಸ್. ಪೀಸ್ ಆಫ್ ವರ್ಕ್ ಅಂತ ಬಂದಾಗ ಏನ್ ಗೊತ್ತಾ ಏನಂತ ಅರ್ಥ ಆಗ್ಬೇಕು ಅಂದ್ರೆ ಇದು ಒಂದು ಕೆಲಸ ಮತ್ತು ದಿನಗಳ ಮೇಲೆ ಕೇಳಿದಂತ ಪ್ರಶ್ನೆ ಆಗಿದೆ. ಹಾಗಾದ್ರೆ ಮುಂದೆ ಓದ್ಕೊಂಡು ಹೋಗೋಣ. ಬಿ ಅಂಡ್ ಸಿ ಟುಗೆದರ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 75 ಅವರ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಎ ಮತ್ತು ಬಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂದಾಗ ನಾವ್ ಏನಂತ ಬರ್ಕೋತೀವಿ ಪ್ಲಸ್ ಅಂತ ಬರ್ಕೋತೀವಿ. ಎಷ್ಟಿದೆ ಅದು 50 ಅಂತ ಇದೆ. ದೆನ್ ಬಿ ಅಂಡ್ ಸಿ ಬಿ ಮತ್ತೆ ಸಿ ಎಷ್ಟಿದೆ 75 ಇದೆನಾ 75 ಅಂತ ಬರ್ಕೊಂಡಿವಿ. ದೆನ್ ಎ ಅಂಡ್ ಸಿ ಟುಗೆದರ್ ಎ ಪ್ಲಸ್ ಸಿ ಎಷ್ಟಿದೆ 25 ಅವರ್ಸ್ ಅಂತ ಇದೆ. ಇವಾಗ ಫೈಂಡ್ ದ ಟೈಮ್ ಇನ್ ವಿಚ್ ಎ ಬಿ ಅಂಡ್ ಸಿ ಟುಗೆದರ್ ವಿಲ್ ಕಂಪ್ಲೀಟ್ ದ ಟಾಸ್ಕ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಿದೆ ನೋಡ್ರಿ ಏನ್ ಕೊಟ್ಟಾರ ಅರ್ಥ ಮಾಡ್ಕೊಳ್ರಿ. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನ 50 ಗಂಟೆಗಳಲ್ಲಿ ಮಾಡಬಲ್ಲರು ಅಂತ. ಅಂದ್ರೆ ಎ ಮತ್ತು ಬಿ ಒಟ್ಟಾಗಿ ಅಂತ ಏನ್ ಮಾಡ್ತೀವಿ ನಾವು ಪ್ಲಸ್ ಅನ್ನ ಹಾಕೋತೀವಿ. ಹಾಗಾದ್ರೆ ಎಷ್ಟು ಗಂಟೆ ಅಂತಂದ್ರೆ 50 ಅವರ್ಸ್. ದೆನ್ ಬಿ ಮತ್ತು ಸಿ ಒಟ್ಟಾಗಿ ಅದೇ ಕೆಲಸವನ್ನ 75 ಗಂಟೆಗಳಲ್ಲಿ ಸೇಮ್ ಆಸ್ ಇಟ್ ಇಸ್ ಅಂದ್ರೆ 75 ಅಂತ ಬರ್ಕೊಂಡಿದ್ವಿ ಬಿ ಮತ್ತು ಸಿ ಅಂತ. ದೆನ್ ಎ ಮತ್ತು ಸಿ ಒಟ್ಟಾಗಿ ಅದೇ ಕೆಲಸವನ್ನ 25 ಗಂಟೆ ಅಂದ್ರೆ ಎ ಮತ್ತು ಸಿ 25 ಗಂಟೆ ಅಂತ ಬರ್ಕೊಂಡಿದ್ವಿ. ಇವಾಗ ಏನ್ ಕೇಳಿದಾರೆ ಅವರು ಎ ಬಿ ಮತ್ತು ಸಿ ಯ ಒಟ್ಟಾಗಿ ಕೆಲಸವನ್ನ ಪೂರ್ಣಗೊಳಿಸುವ ಸಮಯವನ್ನ ಕಂಡು ಹಿಡಿಯಿರಿ. ಅಂದ್ರೆ ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎ ಮತ್ತು ಬಿ ಬಿ ಮತ್ತು ಸಿ ಎ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಇವ್ರದ್ದು ದಿನಗಳು ಮತ್ತು ಗಂಟೆಗಳು ಅಂತ ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಏನ್ ಕಂಡಿಡದಪ್ಪ ಅಂದ್ರೆ ಟೋಟಲ್ ಆಗಿ ಎ ಬಿ ಮತ್ತು ಸಿ ಕಂಡಿಡದ. ಹಾಗಾದ್ರೆ ಫಸ್ಟ್ ಇಲ್ಲಿ ಏನ್ ತಗೋಣ ಎಲ್ಸಿಎಂ ನ ತಗೋಣ. 50 75 ಮತ್ತು 25 ಎಲ್ಸಿಎಂ ಎಷ್ಟಾಗುತ್ತೆ ನಮ್ಗ 150 ಅಂತ ಆಗುತ್ತ. 150 ಅಂತ ಆಯ್ತಾ. 50 75 25 ಎಲ್ಸಿಎಂ ಎಷ್ಟು ಬರುತ್ತಾ 150 ಅಂತ ಬಂದಿದೆ. ಇವಾಗ ಎಷ್ಟ್ರಲ್ಲಿ ಆಗುತ್ತಾ ನೋಡ್ರಿ
5 ಮೂರ್ಲೆ 15 ಅಂತ ಮಾಡ್ರಿ. 5 ಮೂರ್ಲೆ 15 0 0 ಆಸ್ ಇಟ್ ಇಸ್ ಇಟ್ಕೊಳ್ರಿ. ಅಂದ್ರೆ ಎಷ್ಟು ಬಂತು 150 ಅಂತ ಬಂತ. ದೆನ್ 75 ಇಂಟು ಎಷ್ಟಲೆ ಮಾಡ್ತೀರಿ ನೋಡ್ರಿ ಇದು 2 ನ 2 5ಲೆ 10 1 ಉಳಿತು 2 7 14 1 15 ಅಂದ್ರೆ ಎಷ್ಟು ಬಂತು 150 ಅಂತ ಬಂತು. ಇವಾಗ 25ಕ 150 ಮಾಡಿದ್ರೆ ಎಷ್ಟಲೆ ಗುಣಿಸ್ಕೋಬೇಕು ನಾವು ಇಂಟು 6ಲೆ ಗುಣಿಸ್ಕೋಬೇಕು. ಅಂದ್ರೆ 25 6ಲೆ ಎಷ್ಟಾಗುತ್ತೆ 100 ಅಂತ ಆಯ್ತು. ಇವಾಗ ಇಷ್ಟು ಕ್ಲಿಯರ್ ಇದೆನಾ. ಇವ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು 2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರ್ಕೊಂಡಿದೀನಿ. ಇದು ಯಾಕೆ ಬರ್ಕೊಂಡ್ರಿ 2 ಆಫ್ ಎ ಪ್ಲಸ್ ಬಿ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಎ ಒಂದಿನ ಇಲ್ಲೊಂದಿನ 2 ದಿನ ಅಂತ ಆಯ್ತು, ಬಿ ಒಂದಿನ ಇಲ್ಲೊಂದಿನ 2 ದಿನ ಅಂತ ಆಯ್ತು, ಸಿ ಅಂದ್ರೆ 2 ಆಫ್ ಅಂದ್ರೆ ಇಲ್ಲಿ 2 ಅನ್ನ ಕಾಮನ್ ತಗೊಂಡಿದೀನಿ. 2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಆಯ್ತು. ಇವಾಗ ಇದ್ರ ಕೆಪಾಸಿಟಿ ಎಷ್ಟಿದೆ ನೋಡ್ರಿ 6 2 8 8 ಪ್ಲಸ್ 3 ಎಷ್ಟಾಗತ್ತಾ 11 ಅಂತ ಆಯ್ತಾ. ಇವಾಗ ನಮ್ದು ಏನ್ ಕಂಡುಹಿಡಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟಾಗುತ್ತಾ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 11/2 ಅಂತ ಆಗಿದೆ. ಇದ್ರ ವ್ಯಾಲ್ಯೂ ಎಷ್ಟು ಬಂತು 11/2 ಅಪಾನ್ ಎಷ್ಟು ಕಂಡುಹಿಡಬೇಕು ನಾವು 150ಕ್ಕ. ಅಂದ್ರೆ ನಮ್ಗ ಎಷ್ಟಿದೆ ಅವ್ರ ಕೆಪಾಸಿಟಿ 11 ಇದೆ ಅಪಾನ್ ಎಷ್ಟು 2 ಅಂತ ಮಾಡಿದಾಗ 11/2 ಅನ್ನ ಪ್ರಿಪೇರ್ ಮಾಡ್ಯಾರ ಅವರು. ಔಟ್ ಆಫ್ ಎಷ್ಟು ಪ್ರಿಪೇರ್ ಮಾಡ್ಬೇಕು ನಾವು 150 ಅನ್ನ ಪ್ರಿಪೇರ್ ಮಾಡ್ಬೇಕು. ಹಾಗಾಗಿ ಎಷ್ಟು ಪ್ರಿಪೇರ್ ಮಾಡಿದರೆ 11/2 ಅನ್ನ ಇಲ್ಲಿ ಬರ್ಕೊಳ್ಳಿ. ಇವಾಗ ಈ ಸಂಖ್ಯೆ ಏನಾಗುತ್ತೆ ಈ ಕಡೆ ಹೋದ್ರ ಇಂಟು ಆಗುತ್ತಾ ಮಲ್ಟಿಪ್ಲೈ ಆಗುತ್ತಾ. ಹೆಂಗ್ ಬರ್ಕೊಂಡು ನೋಡ್ರಿ ಇಲ್ಲಿ 150 ಇಂಟು 2 ಡಿವೈಡೆಡ್ ಬೈ 11 ಅಂತ. ಕ್ಲಿಯರ್ ಇದೆನಾ ಇದು 150 ಇಂಟು 2 ಇಂಟು ಡಿವೈಡೆಡ್ ಬೈ 11 ಅಂತ. ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ರಿ 152 ಎಷ್ಟಾಗುತ್ತಾ 300 ಡಿವೈಡೆಡ್ ಬೈ 11 ಅಂತ ಆಗಿದೆ. ಕ್ಲಿಯರ್ ಇದೆನಾ. ಇನ್ನೊಂದ್ಸತ ಅರ್ಥ ಮಾಡ್ಕೊಳ್ರಿ ಎ ಮತ್ತು ಬಿ ಎಷ್ಟಿದೆ 50 ಅಂತ ಇದೆ, ಬಿ ಮತ್ತು ಸಿ ಎಷ್ಟಿದೆ 75 ಇದೆ, ಎ ಮತ್ತು ಸಿ ಎಷ್ಟಿದೆ 25 ಅಂತ ಇದೆ. ಇವುಗಳನ್ನ ಕೊಟ್ಟಿರುವಂತದ್ದು ಇವೆಲ್ಲ ಇಷ್ಟು ಏನು ಕೊಟ್ಟಿರುವಂತದ್ದು. ಈ ಕೊಟ್ಟಿರುವಂತದಕ್ಕ ನಾವು ಫಸ್ಟ್ ಏನ್ ತಗೋಬೇಕು ಯಾವಾಗ್ಲೂ ಅಂತ ಹೀಗೆ ಈ ರೀತಿಯಾಗಿ ಕೊಟ್ಟಾಗ LCM ಅನ್ನ ತಗೋಬೇಕು. LCM ತಕೊಂಡಾಗ ಅದ್ರ ಕೆಪಾಸಿಟಿ ಎಷ್ಟು ಬರ್ತಿದೆ ನೋಡ್ರಿ 3 2 6 ಅಂತ. ಅವುಗಳನ್ನ ಪ್ಲಸ್ ಮಾಡ್ಕೊಳ್ರಿ ಎಷ್ಟ 11 ಆಯ್ತು. ಟೋಟಲ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಅಂತ ಬಂದಾಗ 2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಎಲ್ಲಾರು ಪ್ರತಿಯೊಬ್ರು ಕೂಡ 2 ದಿನ ಅಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ 2 ಆಫ್ ಅಂತ ತಗೊಂಡಿವಿ. ಇವಾಗ ಈ 2ಅನ್ನ ಈ ಕಡೆ ತಗೋರಿ ಡಿವೈಡೆಡ್ ಬೈ ಅಂತ ಆಗುತ್ತಾ ಅಂದ್ರೆ 11/2 ಅಂತ ಆಯ್ತಾ. ಇದು ಕ್ಲಿಯರ್ ಇದೆನಾ 11/2 ಅಂತ ಆಯ್ತು. ಇವಾಗ ಔಟ್ ಆಫ್ ನಾವು ಎಷ್ಟು ಪ್ರಿಪೇರ್ ಮಾಡಿದೀವಿ 11/2 ನಮಗೆ ಟೋಟಲ್ ಆಗಿ ಎಷ್ಟು ಪ್ರಿಪೇರ್ ಮಾಡತ್ ಹೇಳಿದಾರೆ ಅವರು 150. ಈ 150 ಅಪಾನ್ ಎಷ್ಟು ಪ್ರಿಪೇರ್ ಮಾಡಿದ್ವಿ 11/2 ಅಂತ ಮಾಡ್ಕೊಂಡಾಗ ಈ 2 ಏನಾಗುತ್ತಾ ಇಂಟು ಆಗುತ್ತಾ ಅಂದ್ರೆ ಎಷ್ಟಾಯ್ತು 150 ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ 300 ಡಿವೈಡ್ ಬೈ 11 ಅಂತ ಉಳಿತು. ಅಂದ್ರೆ ಎಷ್ಟು ಟೈಮ್ ಹಿಡಿತದೆ ಅಂದ್ರೆ 300 ಡಿವೈಡೆಡ್ ಬೈ 11 ಅವರ್ಸ್ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ ಯಾವ್ದಿದೆ 4 ಆಪ್ಷನ್ ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಬೇಸಿಕ್ ಆಗಿದೆ, ಸಿಂಪಲ್ ಆಗಿದೆ. ಹಂತಪರಿ ಏನಿಲ್ಲಿ ಏನು ಹಂತಪರಿ ಡಿಫಿಕಲ್ಟ್ ಇಲ್ಲ. ಯಾಕಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಕೂಡ ಈಸಿ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ. ಇವಾಗ ಏನಿದೆ ನೋಡ್ರಿ ಕ್ವಶನ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 36 and 48 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಈ ಒಂದು ಪ್ರಶ್ನೆ ಯಾವ ಒಂದು ಟಾಪಿಕ್ ನಿಂದ ಕೊಟ್ಟಿದ್ದಾರೆ ಅಂದ್ರೆ ನಂಬರ್ ಸಿಸ್ಟಮ್ ಗೊತ್ತಿದೆಯಲ್ಲ, ಸಂಖ್ಯಾ ಪದ್ಧತಿಯಿಂದ ನಮ್ಗೆ ಈ ಒಂದು ಪ್ರಶ್ನೆನ ಕೇಳಲಾಗಿದೆ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ನೋಡ್ರಿ ನಿಖರವಾಗಿ 36 ಮತ್ತು 48ರಿಂದ ವಿಂಗಡಿಸಬಹುದಾದ ದೊಡ್ಡ ಮತ್ತು ಚಿಕ್ಕ 4 ಅಂಕಿಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೆಷ್ಟು ಡಿಫ್ರೆನ್ಸ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ. ದೊಡ್ಡ ಸಂಖ್ಯೆ ನಮಗ್ ಗೊತ್ತಿಲ್ಲ, ಸಣ್ಣ ಸಂಖ್ಯೆ ನಮಗ್ ಗೊತ್ತಿಲ್ಲ. ಹಾಗಾದ್ರೆ ಇವುಗಳು ಯಾವ ಒಂದು ಸಂಖ್ಯೆಯಿಂದ ಡಿವೈಡೆಡ್ ಬೈ ಆಗ್ತಾವಂತ 36 ಮತ್ತು 48ರಿಂದ ಡಿವೈಡೆಡ್ ಬೈ ಆಗ್ತಾವ. 36 ಮತ್ತು 48ರಿಂದ ಡಿವೈಡೆಡ್ ಬೈ ಆಗ್ತಾವಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋಬಹುದು ನೋಡ್ರಿ ಇಲ್ಲಿ 9 4 36 ಇದನ್ನ 8 6 48 ಬರ್ಕೋಬಹುದಾ. ಸೇಮ್ ಇದನ್ನ ಆ ರೀತಿಯಾಗಿ ಬರ್ಕೋಬಹುದು 9 4 36 8 6 48. ಈ 4 ಸಂಖ್ಯೆಗಳಿದಾವಲ್ಲ ಈ 4 ಸಂಖ್ಯೆಗಳು ಈ ಕೊಟ್ಟಂತಹ 4 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯಿಂದ ಮಾತ್ರ ಈ 4 ಸಂಖ್ಯೆಗಳು ಏನಂತಾರ ಭಾಗವಾಗ್ತಾವ ಅಂದ್ರೆ ಯಾವುದೇ ರೀತಿಯಾಗಿ ಪಾಯಿಂಟ್ ಬರಲ್ಲ ಅಂತ ಅರ್ಥ. ಹಾಗಾದ್ರೆ ಯಾವ್ದು ಬರುತ್ತಾ ನೋಡ್ರಿ ಇದು ಆನ್ಸರ್ 8928 ಅಂತ ಆನ್ಸರ್ ಬರುತ್ತಾ. ಅಂದ್ರೆ ಇವು 4 ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಇವಾಗ ಟ್ರೈ ಮಾಡ್ರಿ 8 ಮತ್ತು 6ರಿಂದ ಅದೇ ರೀತಿಯಾಗಿ 9 ಮತ್ತು 4. ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಥವಾ ಇದನ್ನ ಇನ್ನೊಂದು ರೀತಿಯಾಗಿ ಮಾಡೋಣ. ಯಾವ ರೀತಿಯಾಗಪ್ಪ ಅಂದ್ರೆ ಇದಿಷ್ಟು ಅರ್ಥ ಆಯ್ತಾ ಅಥವಾ ಅರ್ಥ ಆಗ್ಲಿ ಅಂದ್ರೆ ಈ ರೀತಿಯಾಗಿ ನೋಡ್ರಿ. ಇವಾಗ 4 ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ
ಯಾವ್ದಪ್ಪ ಬರುತ್ತೆ ನಮ್ಗ 9,999 ಅಂತ ಬರುತ್ತಾ 4 ಅಂಕಿಯ ದೊಡ್ಡ ಸಂಖ್ಯೆ. ಅದೇ ರೀತಿಯಾಗಿ 4 ಅಂಕಿಯಲ್ಲಿ ಸಣ್ಣ ಸಂಖ್ಯೆ ಅಂದ್ರೆ ಯಾವ್ದು ಬರುತ್ತಾ 1,000 ಅಂತ ಬರುತ್ತಾ. ಇದಿಷ್ಟು ಕ್ಲಿಯರ್ ಇದೆನಾ ನಿಮ್ಗೆಲ್ಲ? 4 ಅಂಕಿಯ ದೊಡ್ಡ ಸಂಖ್ಯೆ ಅಂದಾಗ 9,999 ಅಂತ ಬಂತು. ಅದೇ ರೀತಿಯಾಗಿ ಸಣ್ಣ ಅಂದ್ರೆ 1,000 ಅಂತ ಬಂತು. ಈ ಸಣ್ಣಕ್ಕ ಅಂದ್ರೆ ಎಷ್ಟು 1000ಕ್ಕ ಇದ್ರ ಸಮೀಪ ಇರುವ ಸಂಖ್ಯೆ ಯಾವ್ದಾ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತಾ? ಮಲ್ಟಿಪ್ಲೈ ಎದ್ರಿಂದ ಮಾಡ್ತೀರಿ? ಯಾವಾಗಿಲ್ಲಿ 36 ಮತ್ತು 48. ಈ 36 ಮತ್ತು 48 LCM ತಗೊಳ್ರಿ ಎಷ್ಟು ಬರುತ್ತಾ? 12 ಮೂರ್ಲೆ 36. ಇಲ್ಲಿ ನೋಡ್ರಿ 12 ಮೂರ್ಲೆ 36 ದೆನ್ 12 ನಾಲ್ಕಲೆ ಎಷ್ಟಾಗುತ್ತ 48 ಅಂತ ಆಯ್ತು. ಇವಾಗ ಕಾಮನ್ ಏನಿದೆ 12 ಅಂತ ಇದೆ. ಉಳಿದ ಸಂಖ್ಯೆ ಎಷ್ಟು 3 × 4 ಮಲ್ಟಿಪ್ಲೈ ಮಾಡ್ಕೊಳ್ರಿ ಎಷ್ಟಾಗತ್ತಾ 12 ಅಂದ್ರೆ LCM ಎಷ್ಟು ಬಂತು 144. ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಇದನ್ನ ಶಾರ್ಟ್ ಆಗಿ ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಅಂದ್ರೆ ಎಷ್ಟು ಬಂತು LCM? ಈ LCM ಗೆ 144ರಿಂದ ಗುಣಾಕಾರ ಮಾಡ್ಕೊಂಡ್ರೆ ಇದ್ರಕ್ಕಿಂತ ಸಮೀಪವಾದ ಸಂಖ್ಯೆ ಅಂದ್ರೆ ಇದ್ರದ್ದು ಯಾವ್ದಪ್ಪ ಅಂದ್ರೆ 1008 ಅಂತ ಬರುತ್ತಾ. ಇವಾಗ ಇದನ್ನ ಕೂಡ ನಾವು ಕಂಡುಹಿಡಿಬೇಕು. ಹಾಗಾದ್ರೆ 144ಕ್ಕ ಎಷ್ಟು 9,999 ಅಂತ. ಕೆಲವೊಂದು ಪ್ರಶ್ನೆಗಳು ಹೆಂಗಿರ್ತಾವಪ್ಪ ಅಂದ್ರೆ ಮಲ್ಟಿಪ್ಲೈ ಬಹಳ ಇರ್ತದೆ. ಮತ್ತೆ ಅವರು ಟೈಮ್ ಮ್ಯಾನೇಜ್ ಮಾಡಿರ್ತಾರೆ. ಒಂದು ಪ್ರಶ್ನೆಗೆ ಇಷ್ಟು ನಿಮಿಷ ಆದ್ರೆ ಇನ್ನೊಂದು ಫುಲ್ ಈಸಿ ಕೊಟ್ಬಿಟ್ಟಿರ್ತಾರೆ. ಆ ಒಂದು ಏನಂತಾರೆ ಟೈಮ್ ಅನ್ನ ಇಲ್ಲಿ ನಾವು ಇದು ಮಾಡ್ಕೋಬೇಕು. ಇವಾಗ 144ಕ್ಕ ಮಲ್ಟಿಪ್ಲೈ ಮಾಡ್ಕೊಳ್ರಿ ಎಷ್ಟರಲ್ಲಿ ಆಗುತ್ತಾ? ಇದು ಅರ್ಥ ಆಯ್ತಾ? ಇವಾಗ 144ಕ್ಕ ಮಲ್ಟಿಪ್ಲೈ ಮಾಡ್ಕೊಳ್ರಿ ಇಂಟು 6ಲೆ ಮಾಡ್ಕೊಳ್ಳೋಣ. 6 4 24, 6 4 24, 2 28, 6 1 6 2 8 ಅಂದ್ರೆ 884 ಅಂತ ಬಂದಿದೆ. ಹಾಗಾದ್ರೆ ಇದ್ರ ಸಮೀಪ ಸಂಖ್ಯೆನಾ 800 6 4 24, 6 4 24, 2 26 ಅಂತ ಬಂತು. 864 ಅಂತ ಆಗಿದೆ. ಕ್ಲಿಯರ್ ಇದೆನಾ ಇದು? ಇವಾಗ ಮೈನಸ್ ಮಾಡ್ಕೊರಿ. 9 4 5, 9 4 3, 9 8 1. ಇವಾಗ 144 135 ಡಿವೈಡ್ ಬೈ ಆಗಲ್ಲ, ಯಾಕಂದ್ರೆ ಸಣ್ಣ ಸಂಖ್ಯೆ ಇದೆ. ಹಾಗಾಗಿ ಈ ಮುಂದಿನ ಸಂಖ್ಯೆ ಯಾವ್ದಿದೆ 9 ಇದೆನಾ? ಆ ಒಂದು 9 ಸಂಖ್ಯೆನ ನಾವು ತಗೊಂಡಿದ್ವಿ. ಇವಾಗ ಇಲ್ಲಿ ಏನಸ್ತ ಮಾಡೋಣ. 9 4 5, 9 4 3, 9 8 1 ಅಂತ ಉಳಿತು. ಇವಾಗ ಮುಂದಿನ ಸಂಖ್ಯೆ ಯಾವ್ದಿದೆ 9 ಅಂತ. ಹಾಗಾದ್ರೆ 144ಕ್ಕ ಈಗ ಎಷ್ಟರಲ್ಲಿ ಗುಣಾಕಾರ ಮಾಡಿದ್ರೆ ಇದ್ರ ಸಮೀಪವಾದ ಸಂಖ್ಯೆ ಬರ್ತದ? 144ಕ್ಕ 9ರಲ್ಲಿ ಅಂತ ಮಾಡ್ಕೊಳ್ಳೋಣ. 9 4 ಎಷ್ಟು 36, 9 4 36 3 39, 9 1 9 ಪ್ಲಸ್ 3 ಎಷ್ಟಾಗುತ್ತಾ 12 ಅಂತ ಆಗುತ್ತಾ. ಅಂದ್ರೆ ಎಷ್ಟು ಬಂತು 144 1296 ಇಷ್ಟು ಬಂದಿದೆ. ಇವಾಗ ಮೈನಸ್ ಮಾಡ್ಕೊಳ್ರಿ. 9 ಕಳೆದ್ರೆ ಎಷ್ಟು 3 ಅಂತ ಉಳಿತು. 15 9 ಕಳೆದ್ರೆ 6 0 0 ಅಂತ ಬಂತು. ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ ಶೇಷ 63 ಅಂತ. ಅಂದ್ರೆ 9,999 63 ಮೈನಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತಾ 9,933 ಅಂತ 36 ಅಂತ ಬಂದಿದೆ. ಈ 36ನ್ನ ಈ ದೊಡ್ಡ ಸಂಖ್ಯೆ ಐತಿ, ಇದು ಸಣ್ಣ ಸಂಖ್ಯೆ ಐತಿ. ಇದು ಸಣ್ಣ ಸಂಖ್ಯೆ ಇದೆ, ಇದು ಏನಂತಾರ ದೊಡ್ಡ ಸಂಖ್ಯೆ ಇದೆ. ಇವಾಗ ಈ ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನ ಕಂಡುಹಿಡಿಯೋಣ. 1008 ಮೈನಸ್ ಮಾಡ್ಕೊಳ್ರಿ ಎಷ್ಟಾಗುತ್ತಾ 16 8 ಕಳೆದ್ರೆ 8 ಅಂತ ಆಯ್ತು. 3 1 ಕಳೆದ್ರೆ 2 9 8 ಅಂದ್ರೆ ಎಷ್ಟು ಬಂತು 8,928 ಅಂತ ಬಂದಿದೆ. ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಹಾಗಾದ್ರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ರಿ. ಇವಾಗ ಏನ್ ಕೇಳ್ತಾರೆ ದೊಡ್ಡ ಮತ್ತು ಚಿಕ್ಕ 4 ಅಂಕಿಯ ಸಂಖ್ಯೆ ಅಂತಂದಾಗ 4 ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದು ಬರುತ್ತಾ 10,000 ಅಂತ ಬರಲ್ಲ, ಯಾಕಂದ್ರೆ 5 ಅಂಕಿಯ ಸಂಖ್ಯೆ ಅದ. ಹಾಗಾದ್ರೆ ದೊಡ್ಡ ಸಂಖ್ಯೆ ಅಂದ್ರೆ 9,999. ಅದೇ ರೀತಿಯಾಗಿ ಸಣ್ಣ ಸಂಖ್ಯೆ ಅಂದ್ರೆ ಎಷ್ಟು ಬರುತ್ತಾ 1000 ಅಂತ ಬರುತ್ತೆ, ಯಾಕಂದ್ರೆ 4 ಡಿಜಿಟ್ ಒಳಗ್. ಇವಾಗ ನಮ್ಗೆ ಏನ್ ಕಂಡಿಡದ ಈ ಒಂದು ಸಂಖ್ಯೆ ಯಾವ್ದಪ್ಪ ಅಂದ್ರೆ ಏನತ್ತಪ್ಪ 36 ಮತ್ತು 48 LCM ಅನ್ನ ಕಂಡಿಡಿದಾಗ ನಮ್ಗೆ LCM ಎಷ್ಟು ಬಂತು 144 ಅಂತ ಬಂದಿದೆ. ಈ 144 ಈ ಒಂದು ಸಂಖ್ಯೆನ ಭಾಗ ಆಗಿಸಿದಾಗ ಆ ಒಂದು ಸಂಖ್ಯೆಗಿಂತ ಸಮೀಪವಾದ ಸಂಖ್ಯೆ ಬರ್ಬೇಕು. ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ 1008 ಅಂತ ಬಂದಿದೆ. ಇವಾಗ ಅದೇ ರೀತಿಯಾಗಿ ಇದಕ್ಕೂ ಕೂಡ ಭಾಗ ಮಾಡ್ಕೊಳ್ಳೋಣ. ಎಷ್ಟು ಬಂದಿದೆ ನಮ್ಗ 9,936. ಅಂದ್ರೆ ಇದೇನಾಯ್ತು ನಮ್ದು ದೊಡ್ಡ ಸಂಖ್ಯೆ ಆಯ್ತು, ಇದು ನಮ್ದು ಏನಾಯ್ತು ಸಣ್ಣ ಸಂಖ್ಯೆ. ಇವುಗಳ ನಡುವಿನ ಡಿಫ್ರೆನ್ಸ್ ಕಂಡುಹಿಡಿ ಅಂದಾರ. ಅಂದ್ರೆ ಮೈನಸ್ ಮಾಡ್ಕೊಳ್ರಿ ಎಷ್ಟು ಬಂತು 8,928 ಬಂದಿದೆ. ಕ್ಲಿಯರ್ ಇದೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಆಪ್ಷನ್ ಯಾವ್ದೆ ಫಸ್ಟ್ ಇದೆ. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡ್ರಿ ಮುಂದಿನ ಕ್ವಶನ್. ಇಫ್ ಅ ಮಷೀನ್ A and B can produce 1100 units in a 9 hour and 12 hour respectively ಅಂತ. In how many hours can machine A and B working together at these constant rates produce
1100 ಯೂನಿಟ್ಸ್ ಅಂತ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ ಈ ಒಂದು ಪ್ರಶ್ನೆ ಅಂದ್ರೆ ಆಲ್ವೇಸ್ ಏನಾಗಿತ್ತು ಕೆಲಸ ಮತ್ತು ದಿನಗಳು ಅಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲಸ ಮತ್ತು ದಿನಗಳ ಮೇಲೆ ಯಾವಪ್ಪ ಅಂದ್ರೆ 2 ಕ್ವಶನ್ಸ್ ಅನ್ನ ಬಂದಿದಾವ ಅಂತ ಗೊತ್ತಾಯ್ತು ನಮಗ. ಹಾಗಾದ್ರೆ ಈ ಕ್ವಶನ್ ನೋಡ್ರಿ ಏನಿದೆ ಅಂತ. ಎ ಮತ್ತು ಬಿ ಯಂತ್ರಗಳು ಕ್ರಮವಾಗಿ 9 ಗಂಟೆ ಏನ್ ಕೊಟ್ಟಿದ್ದಾರೆ 9 ಗಂಟೆ ದೆನ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಬಿ ಎಷ್ಟಿದೆ 12 ಗಂಟೆ ಅಂತ. ಎ ಮತ್ತು ಬಿ ಯಂತ್ರಗಳು ಕ್ರಮವಾಗಿ 9 ಗಂಟೆ ಮತ್ತು 12 ಗಂಟೆಗಳಲ್ಲಿ 1100 ಯೂನಿಟ್ಗಳನ್ನು ಉತ್ಪಾದಿಸಬಲ್ಲವು. ಅಂದ್ರೆ ಟೋಟಲ್ ಆಗಿ ಎಷ್ಟು 1100. ಇವಾಗ ಈ ಸ್ಥಿರ ದರದಲ್ಲಿ ಎ ಮತ್ತು ಬಿ ಯಂತ್ರಗಳು ಒಟ್ಟಾಗಿ ಕೆಲಸ ಮಾಡುವಾಗ ಮೂಲಕ ಎಷ್ಟು ಗಂಟೆಗಳಲ್ಲಿ 1100 ಯೂನಿಟ್ಗಳನ್ನು ಉತ್ಪಾದಿಸಬಹುದು ಅಂತ. ಅಂದ್ರೆ ಇವರಿಬ್ರು ಸೇರಿಸಿದ್ರೆ ಎಷ್ಟು ಟೈಮ್ ಒಳಗ ಆ 1100 ಯೂನಿಟ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಮೊದ್ಲು ಇದೇ ಕೊಟ್ಟು ಕೊನೆಗೂ ಇದೇ ಕೊಟ್ರು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಬೆಲೆಯಲ್ಲಿ ನಾವು ಏನಂತಾರ ಭಯ ಬೀಳುವ ಒಂದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಒಂದು ಬೆಲೆ ನಾವು ಇಟ್ಕೋಬಹುದಾ? ಇಟ್ಕೊಳಕಿಲ್ಲ. ಯಾಕಂದ್ರೆ ಇದನ್ನೇ ಲಾಸ್ಟ್ ಕೊಟ್ಟಿದ್ದಾರೆ ಅವರು. ಮೊದ್ಲು ಇಷ್ಟು ಪ್ರೊಡ್ಯೂಸ್ ಮಾಡ್ಲಕ್ಕ ಇಷ್ಟು ಟೈಮ್ ತಗೊಂಡ್ರ ಅಂದ್ರೆ ಟೋಟಲ್ ಆಗಿ ಇಷ್ಟಕ್ಕೆ ಟೈಮ್ ಎಷ್ಟು ತಗೋತಾರ ಅಂತ ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ಎ ಮತ್ತು ಬಿ ದನ್ನ ಎಲ್ಸಿಎಂ ಅನ್ನ ಕಂಡುಹಿಡ್ಕೋಣ. ಹಾಗಾದ್ರೆ 9 ಮತ್ತು 12 ಎಲ್ಸಿಎಂ ಎಷ್ಟು ಬರುತ್ತಾ 36. ನೋಡ್ರಿ ಎಷ್ಟೆಲ್ಲಾಗುತ್ತಾ 9 4 36 12 3 36 ಅಂತ ಆಯ್ತು. ಇವಾಗ ಅಪ್ಪನ ನಮ್ಗೆ ಎಷ್ಟು ಪ್ರಿಪೇರ್ ಮಾಡಿದ ಟೋಟಲ್ ಆಗಿ 36. ನಮ್ ಕೆಪಾಸಿಟಿ ಎಷ್ಟು ಬಂದಿದೆ 7 ಅಂತ. ಔಟ್ ಆಫ್ 36 ಡಿವೈಡೆಡ್ ಬೈ 7 ಅಂತ. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಎ ಎಷ್ಟು ಮಾಡಿದೆ 9 ಕೆಲಸ ಮಾಡಿ ಅಂದ್ರೆ 9 ಅವರ್ ಕೆಲಸ ಮಾಡಿದೆ. ಬಿ ಎಷ್ಟು ಮಾಡಿದೆ 12 ಅವರ್ ಕೆಲಸ ಮಾಡಿದೆ. ಹಾಗಾದ್ರೆ ಇವುಗಳ ಒಂದು ಎಲ್ಸಿಎಂ ಎಷ್ಟು ಬರುತ್ತೆ ನಮ್ಗೆ 36 ಅಂತ ಬಂತು. ಈ 36 ಅಂದಾಗ ಇವು ಕೆಪಾಸಿಟಿ ಎಷ್ಟು ಬಂದಿದೆ 4 ಮತ್ತು 3. ಇವಾಗ ಏನ್ ಮಾಡ್ಕೊಂಡ ಟೋಟಲ್ ಆಗಿ ನಮ್ಗೆ 36 ಮಾಡದ್ದೆ. ಯಾಕಂದ್ರ ಇಲ್ಲಿ 1100 ಅಂದಾಗ ಆಲ್ವೇಸ್ ಏನ್ ಬರ್ತಾ 36 ಬರುತ್ತಾ. ಹಾಗಾಗಿ ಈ 36 ಗೆ ನಮ್ ಕೆಪಾಸಿಟಿ ಎಷ್ಟು ಅಂತ ಮಾಡಿದಾಗ ಎಷ್ಟು ಬರುತ್ತಾ 36 ಡಿವೈಡೆಡ್ ಬೈ 7 ಅಂತ ಬರುತ್ತಾ. ಕ್ಲಿಯರ್ ಇದೆನಾ? ಏನಂತಾರಪ್ಪ ಈಸಿ ಅದ ಇದೊಂದು ಕ್ವಶನ್. ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ 36/7 ಆಪ್ಷನ್ ನಂಬರ್ ಫಸ್ಟ್ ಇಸ್ ಕ್ಲಿಯರ್ ಆನ್ಸರ್. ಕರೆಕ್ಟ್ ಆನ್ಸರ್ ಇದೆನಾ? ಇದು ಕ್ಲಿಯರ್ ಇದೆನಾ? ಇವಾಗ ಇಲ್ಲಿ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 1100 ಅಂತ ಯಾಕೆ ತಗೊಂಡಿಲ್ಲ ಅಂದ್ರೆ ಆಲ್ವೇಸ್ ದ ಫಸ್ಟಿಗೆ ಏನೋ 1100 ಕೊಟ್ರ ಮತ್ತೆ ಅದನ್ನೇ 1100ನೇ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ ನಮ್ಗ 36/7. ಮುಂದಿನ ಕ್ವಶನ್ ಏನಿದೆ ನೋಡ್ರಿ. 15ನೇ ಕ್ವಶನ್ ಏನಿದೆ ನೋಡ್ರಿ. ಇಫ್ 2 to the power of 305 plus 303 is divisible by divided by 9 then the remainder is. ಅಂದ್ರೆ ಏನ್ ಕೇಳಿದಾರೆ ಅಂದ್ರೆ ಈ ಎರಡೂ ಸಂಖ್ಯೆಗಳನ್ನ 9ರಿಂದ ಭಾಗ ಮಾಡಿದಾಗ ಶೇಷ ಎಷ್ಟು ಉಳಿತದ ಅಂತ ಕೇಳಿದ್ದಾರೆ. ಕ್ವಶನ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಶೇಷ ಎಷ್ಟು ಉಳಿದಿದೆ, ರಿಮೈಂಡರ್ ಅಂದ್ರೆ ಏನು ಉಳಿದವು ಅಂದ್ರೆ ಶೇಷ ಎಷ್ಟು ಉಳಿದಿದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದನ್ನ ಬಿಡ್ಸ್ಕೊಂಡ ಬನ್ನಿ. ಏನ್ ಕೇಳಿದಾರೆ ನೋಡ್ರಿ 2 to the power of 305 plus 303 is divisible by 9 ಅಂತ. ಅಂದ್ರೆ ಇದನ್ನು 9ರಿಂದ ಭಾಗ ಮಾಡ್ಬೇಕು ಅಂತ. ಇವಾಗ ಇದನ್ನ ಯಾವ ರೀತಿಯಾಗಿ ಬಿಡ್ಸ್ಕೊಳ್ಳೋಣ? 2ರ ಘಾತ ಅಂದ್ರೆ 2 to the power of 2 into 2 to the power of 303 plus 303 divided by 9 ಅಂತ. ಇದನ್ನ ಯಾವ ರೀತಿಯಾಗಿ ಬಿಡ್ಸ್ಕೊಂಡಿದ್ರು ಅಂದ್ರೆ 2ರ ಪವರ್ ಎಷ್ಟಿದೆ 305 ಅಂತ ಇದೆ. 2 to the power 2 into 2 to the power 303 a ಘಾತ m into a ಘಾತ n. ಇದನ್ನ ಫಾರ್ಮುಲಾವನ್ನ ಅವಾಗ್ಲೇ ಕೂಡ ಯೂಸ್ ಮಾಡ್ಕೊಂಡಿದೀವಿ. a ಘಾತ m a ಘಾತ n ಅಂದ್ರೆ a ಘಾತ m ಪ್ಲಸ್ n ಅಂದ್ರೆ ಇವೆರಡನ್ನ ಪ್ಲಸ್ ಮಾಡ್ಕೊಳ್ರಿ ಮೇಲಿನ ಸಂಖ್ಯೆ. ಇಲ್ಲಿ ನೋಡ್ರಿ a ಘಾತ m into a ಘಾತ n ಅಂತ ಈ ಫಾರ್ಮುಲಾ ಯೂಸ್ ಆಗುತ್ತೆ ಇಲ್ಲಿ. ಅಂದ್ರೆ ಈ ಫಾರ್ಮುಲಾ ಏನ್ ಬರುತ್ತಾ a ಘಾತ m ಪ್ಲಸ್ n. ಯಾಕಂದ್ರೆ ಇಲ್ಲಿ ಸೇಮ್ ಇದಾವೆ ಬೇಸ್ ನಂಬರ್ಸ್. ಕ್ಲಿಯರ್ ಮಾಡ್ಕೊಳ್ರಿ, ಇಲ್ಲಿ ಬೇಸ್ ನಂಬರ್ಸ್ ಸೇಮ್ ಇದಾವೆ. ಹಾಗಂದ್ರೆ ಬೇಸ್ ನಂಬರ್ ಇದು ಇಟ್ಕೊಂಡಿವಿ. ಇವಾಗ ಇವೆರಡನ್ನ ಏನ್ ಮಾಡ್ಕೋಬೇಕು ಪ್ಲಸ್ ಅಂತ ಮಾಡ್ಕೋಬೇಕು. ಇದು ಕ್ಲಿಯರ್ ಆಗಿದೆನಾ? ಇವಾಗ 2 to the power 2 2 to the power 303 ಇವೆರಡನ್ನ ಪ್ಲಸ್ ಮಾಡ್ಕೊಳ್ರಿ. ಕರೆಕ್ಟ್ ಆಯ್ತಾ? ದೆನ್ 2 to the power 2 into 2 to the power 3 in bracket 101 plus 303 divided by 9 ಅಂತ. ಅಂದ್ರೆ ಇದನ್ನ ಸೇಮ್ ಆಸ್ ಇಟ್ ಇಸ್ ಆಗಿ ಬರ್ಕೊಂಡಿದ್ವಾ. ಇವಾಗ ಇದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡಿವಿ. ಏನಂದ್ರೆ 2 to the power 303 ಇದನ್ನ 2 to the power 3 ಇದನ್ನ ಮಲ್ಟಿಪ್ಲೈ ಮಾಡ್ರಿ 3ಗ ಮತ್ತೆ 101ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತಾ 303 ಅಂತ ಆಗುತ್ತಾ. ಅದನ್ನ ಈ ರೀತಿಯಾಗಿ ಕೂಡ ಬರ್ಕೋಬಹುದು. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ. 2 ಎಳ್ಳೆ ಎಷ್ಟಾಗುತ್ತಾ 4 ಅಂತ ಆಯ್ತು. 2 ಎಳ್ಳೆ 4 4 ಎಳ್ಳೆ 8 ಅಂದ್ರೆ 8ರ ಒಂದು ಎಷ್ಟು ಪವರ್ 101 ಪ್ಲಸ್ 303 ಡಿವೈಡೆಡ್ ಬೈ ಎಷ್ಟು ಬರ್ಬೇಕು ಇಲ್ಲಿ 9 ಅಂತ ಬರ್ಬೇಕು. ಇದು 101 ಇದ್ರ ಪವರ್ ಇದೆ ಇಲ್ಲಿ ಡಿವೈಡೆಡ್ ಬೈ 9 ಅಂತ.
ಇವಾಗ ಈ 8 ಸಂಖ್ಯೆ ಇದೆನಾ ಇದ್ 4 ಬಿಡ್ರಿ. ಫಸ್ಟ್ ಏನ್ ತಗೊಳ್ಳೋಣ ಅಂದ್ರೆ ಈ 8ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದು ನೋಡ್ರಿ. 9 - 8 ಅಂತ ಬರ್ಕೋಬಹುದಾ? ಸಾರಿ 9 - 1 ಅಂತ ಬರ್ಕೋಬಹುದಾ? ಅಂದ್ರೆ 9ರೊಳಗೆ 1 ಕಳೆದ್ರೆ ಎಷ್ಟು ಬಂತು? 8. ಅಂದ್ರೆ 8ರ ಪವರ್ ಎಷ್ಟಿದೆ? 101. ಅಂದ್ರೆ ನಾವು 8ರ ಪ್ಲೇಸ್ ಒಳಗ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ? -1 ಅಂತ. ಹಾಗಿದ್ರೆ 4 × -1 + 303 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಇದು -1 ಟು ದ ಪವರ್ 101 ಇರುತ್ತಾ? ಡಿವೈಡೆಡ್ ಬೈ 9 ಅಂತ. ಹಾಗಿದ್ರೆ ಇದು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತಾ? -4 × 4 ದೆನ್ -4 + 303 -4 + 303 ಇದ್ರೊಳಗೆ ಇದೊಂದು ಮೈನಸ್ ಮಾಡ್ಕೊಳ್ರಿ. ಎಷ್ಟು ಬಂತು? ಮೈನಸ್ ಮಾಡ್ಕೊಂಡಾಗ 299 ಡಿವೈಡೆಡ್ ಬೈ 9 ಅಂತ ಬಂದಿದೆ. ಇವಾಗ ಇಷ್ಟು ನಮ್ಗೆ ಆನ್ಸರ್ ಬಂದಿದೆ. ಇವಾಗ ಏನ್ ಕೇಳಿದಾರೆ ಫೈನಲ್ ಆಗಿ ಆನ್ಸರ್ ಏನ್ ಬರ್ಬೇಕು ನಮ್ಗ? ಇದನ್ನ ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಉಳಿದಂತ ಶೇಷ ಏನಿದೆಲ್ಲ ಅದ್ರದ್ದು ನಮ್ದು ಆನ್ಸರ್ ಆಗುತ್ತಾ. ಹಾಗಾದ್ರೆ 9 × 3 = 27 ಅಂತ ಉಳಿತಾ. ಮತ್ತೆ ಇಲ್ಲಿ 9 ಸಂಖ್ಯೆ ಇದೆ. ಹಾಗಾದ್ರೆ 9 × 3 = 27 2 ಅಂತ ಉಳಿತು. ಹಾಗಾದ್ರೆ ಆನ್ಸರ್ ಏನ್ ಬಂತು ಅಂದ್ರೆ ನಮ್ದು ಆನ್ಸರ್ 2 ಅಂತ ಬಂದಿದೆ. ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ. ಆಪ್ಷನ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಇದನ್ನ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ರಿ ಫಾಸ್ಟ್ ಆಗಿ. ಇವಾಗ ಇದನ್ನ ಡಿವಿಸಿಬಲ್ ಬೈ ಅಂತ ಕೊಟ್ಟಿದ್ದಾರೆ. ಇದನ್ನ ಕ್ವಶನ್ ಇದೆ ಫಸ್ಟ್. ಇವಾಗ ಇದನ್ನ ಯಾವ ರೀತಿಯಾಗಿ ಬರ್ಕೊಂಡಿದೆ ಅಂದ್ರೆ a⁻m × a⁻n = a⁻m + n ಅಂತ. ಇವೆರಡನ್ನ ಪ್ಲಸ್ ಮಾಡ್ರಿ ಎಷ್ಟು ಬರುತ್ತಾ? 2 ಟು ದ ಪವರ್ ಆಫ್ 305 ಅಂತ ಬರುತ್ತಾ. ದೆನ್ ಇವಾಗ ಇದನ್ನ ಅಷ್ಟೇ ನೋಡ್ಕೊರಿ ನೀವು ಫಸ್ಟ್. 2×2 2×3 ಅಂತ ಯಾಕೆ ಬರ್ಕೊಂಡಿವಿ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ? 303 ಅಂತ ಬರುತ್ತಾ. ದೆನ್ ಇವಾಗ ನೋಡ್ರಿ 4 2 7 4 ಅಂತ ಮಾಡ್ಕೊಂಡಿವಿ. 2 7 4 ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ. 2 7 4 ಅಂತ ಆಯ್ತು. 2 7 4 ಮತ್ತೆ 2 ಮಾಡ್ಕೊಳ್ರಿ. 2 ಟು ದ ಪವರ್ ಅಂದ್ರೆ 2ನ್ನ 3 ಬಾರಿ ಗುಣಿಸ್ಬೇಕು. ಹಾಗಿದ್ರೆ ಎಷ್ಟು ಬರುತ್ತಾ? 8ರ ಒಂದು ಈ ಘಾತ ಎಷ್ಟು ಬರ್ತಾ? 101 ಅಂತ ಬಂತು. ಪ್ಲಸ್ 303. ದೆನ್ ಈ 8ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದಪ್ಪ ಅಂದ್ರೆ 9 - 1 ಅಂತ ಬರ್ಕೋಬಹುದಾ? ಅದನ್ನ ಯಾವಾಗ್ಲೂ ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ ಬಂದಾಗ ಆಲ್ವೇಸ್ ಏನ್ ಮಾಡ್ಬೇಕು? ಈಸಿ ಮೆಥಡ್ ಅಲ್ಲಿ ಮಾಡ್ಕೋತಾ ಹೋಗ್ಬೇಕು. ಯಾಕಂದ್ರೆ ಹಾರ್ಡ್ ಅಂದ್ರೆ ಏನಾಗುತ್ತೆ ಮತ್ತೆ ಪ್ರಾಬ್ಲಮ್ ಕಷ್ಟ ಆಗುತ್ತೆ. ಇವಾಗ 8 ಅಂತ ಬಂದಿದೆನಾ. ಹಾಗಾದ್ರೆ 9 - 1 ಅಂತ ಬರ್ಕೊಂಡಿವಿ. ಅಂದ್ರೆ ಎಷ್ಟು ಬಂತು ಇಲ್ಲಿ? 8ರ ಒಂದು ಪ್ಲೇಸ್ ಒಳಗ ನಾವ್ ಏನಂತ ಮಾಡಿದ್ವಿ? -1 ಅಂತ ರಿಪ್ಲೇಸ್ ಮಾಡ್ಬೇಕು. ಹಾಗಾದ್ರೆ -1 ಅಂತ ಮಾಡಿದೀವಿ. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊರಿ. ದೆನ್ ಪ್ಲಸ್ ಮಾಡ್ಕೊಳ್ರಿ. ಎಷ್ಟು ಬರುತ್ತಾ? 299 ಡಿವೈಡ್ ಬೈ 9. ಇದನ್ನ ಭಾಗಾಕಾರ ಮಾಡ್ಕೊಳ್ರಿ. ಉಳಿದಂತ ಶೇಷ ಎಷ್ಟಿರುತ್ತಲ್ಲ ಕೆಳಗ ಅದೇನಾಗುತ್ತಾ? ಆನ್ಸರ್ ಆಗುತ್ತಾ. ಹಾಗಿದ್ರೆ ಈ ಒಂದು ಪ್ರಶ್ನೆಯ ಉತ್ತರ ಯಾವ್ದಪ್ಪ ಅಂದ್ರೆ 2. ಹಾಗಾದ್ರೆ ಆಪ್ಷನ್ ಯಾವ್ದಿದೆ? ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಏನಿದೆ ಕ್ವಶನ್. 16ನೇ ಕ್ವಶನ್ ಏನಿದೆ ನೋಡ್ರಿ. ಅ ಚೇರ್ ಇಸ್ ಬಾಟ್ ಫಾರ್ ರೂಪಾಯಿ ಎಷ್ಟಿದೆ? ₹800 ದೆನ್ ಸೋಲ್ಡ್ ಫಾರ್ 1100. ಫೈಂಡ್ ದ ಗೇನ್ ಪರ್ಸೆಂಟೇಜ್. ಅಂದ್ರೆ ಇದೇನ್ ಕೇಳಿದ್ದಾರೆ ನೋಡ್ರಿ, ಪರ್ಸೆಂಟೇಜ್ ಮೇಲೆ ಕೇಳಿದಂತ ಪ್ರಶ್ನೆ ಆಗಿದೆ. ಅಂದ್ರೆ ಒಂದು ಕುರ್ಚಿಯನ್ನ 800 ರೂಪಾಯಿಗೆ ಖರೀದಿಸ್ತಾರೆ. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಒಂದು ಕುರ್ಚಿಯನ್ನ ಎಷ್ಟಿದೆ? ನಮ್ಮ ಮನ್ಯಾಗ ಇರುವಂತ ಕುರ್ಚಿ 800 ರೂಪಾಯಿಗೆ ಅದ. ನಾವು ಖರೀದಿ ಮಾಡಿದ್ದದು. ಬಟ್ ನಾವ್ ಏನ್ ಮಾಡ್ತೀವಿ? ನಮ್ಗ್ ಬ್ಯಾಡ್ ಆಗ್ಯದ ಅದಕ್ಕೆ ಏನ್ ಮಾಡ್ತೀವಿ? ನಾವು 1100 ರೂಪಾಯಿಗೆ ಮಾರಾಟ ಮಾಡೀವಿ. ನಮ್ಮ ಮನ್ಯಾಗಿರೋ ಕುರ್ಚಿಗೆ 800 ರೂಪಾಯಿ ಅದ. ಅದನ್ನ ನಾವ್ ಏನ್ ಮಾಡ್ತೀವಿ? ಹೊರಗಿನವ್ರು ಯಾರು ಬೇಡ್ಲತ್ತಾರ ಚೆನ್ನಾಗದ ಕುರ್ಚಿ ಅನ್ನೋ ಒಂದ್ ಸಲುವಾಗಿ ಅದೇನ್ ಮಾಡ್ತೀವಿ? 1100 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಅವಾಗ ನಮ್ಗ ಲಾಭದ ಪ್ರತಿಶತವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಇವಾಗ ಇಷ್ಟ ರೂಪಾಯಿಗೆ ನಾವು ತಗೊಂಡು ಇಷ್ಟ ರೂಪಾಯಿಗೆ ಮಾರಿದ್ರೆ ನಮ್ಗೆ ಎಷ್ಟು ರೂಪಾಯಿ ಉಳಿತಾವ್ ಹೇಳ್ರಿ? 800, 900, 1000, 1100 ಅಂದ್ರೆ 300 ರೂಪಾಯಿ ಡಿಸ್ಟೆನ್ಸ್ ಉಳಿತಾ. ಅಂದ್ರೆ ನಮ್ಗೆ ಎಷ್ಟು ಬಂತು? 300 ರೂಪಾಯಿ ನಮ್ಗೆ ಲಾಭ ಅಂತ ಬಂತು. ನಮ್ಗೆ ಏನ್ ಹೇಳಿದಾರ ಅವರು? ಲಾಭದ ಪ್ರತಿಶತ ಅಂದ್ರೆ ಡಿಸ್ಕೌಂಟ್ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಅಂತ. ಈ 300 ರೂಪಾಯಿ ಅಪಾನ್ ಎಷ್ಟು ಬಂತದ ನಮ್ಗೆ ಲಾಭ? 800 ರೂಪಾಯಿಗೆ. ಆಲ್ವೇಸ್ ಕಾಸ್ಟ್ ಪ್ರೈಸ್ ಮೇಲೆ ಏನಾಗುತ್ತೆ? ನಮ್ಗೆ ಲಾಭ ಅಂತ ಆಗುತ್ತಾ. ಇಂಟು ಪ್ರತಿಶತ ಅಂದ್ರೆ ಏನು? 100 ಅಂತ. ಇಷ್ಟೇ ಇದೆ ಇದ್ರ ಪ್ರಾಬ್ಲಮ್. ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ಕೊಡ್ರಿ. ಈಸ್ರು ಕ್ಯಾನ್ಸಲ್. 3 × 100 300 ಡಿವೈಡೆಡ್ ಬೈ 8 ಅಂತ. ಇವಾಗ ಇದನ್ನ ಏನ್ ಮಾಡ್ಕೋಬೇಕು? ಈಗ ಛೇದ ಹೊಡ್ಕೊಳ್ರ. 8 3 ಎಷ್ಟಾಗುತ್ತಾ? 24. ಹಾಗಾದ್ರೆ ಫಸ್ಟ್ ಆಪ್ಷನ್ ಯಾವ್ದೇ ನೋಡ್ರಿ ಇಲ್ಲಿ 3 ಅಂತ. ಫಸ್ಟ್ ಆಪ್ಷನ್ ಆಗೋದಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ಬೋದು. ಥರ್ಡ್ ಆಪ್ಷನ್ ನೋಡ್ಕೋಬಹುದು. ಹಾಗಾದ್ರೆ ಇನ್ನು 3 ಆಪ್ಷನ್ಸ್ ಇದಾವೆ. 8 3 24 6 ಅಂತ ಉಳಿದಿದೆ. 8 7 ಎಷ್ಟಾಗುತ್ತಾ? 56 4 ಅಂತ ಉಳಿತು. ಮುಂದೆ ಯಾವ್ದು ಸಂಖ್ಯೆ ಇಲ್ಲ. ಹಾಗಾದ್ರೆ 37 ಎಲ್ಲಿದೆ ನೋಡ್ರಿ. ಇದು ಇಲ್ಲ, ಆಪ್ಷನ್ ಇಲ್ಲ. 37 ಅದೇ 32 ಇದೆ. ಹಾಗಾದ್ರೆ ಇದನ್ನು ಕೂಡ ಆಪ್ಷನ್ ಆಗಲ್ಲ. ಆದ್ರೆ ಆಪ್ಷನ್ ಯಾವ್ದಾಗುತ್ತಾ? 37.5. ಇಲ್ಲಿ ನೋಡ್ರಿ ಇನ್ ಎಷ್ಟು ಉಳಿತು? ಇಲ್ಲಿ 4 ಅಂತ ಉಳಿತು. ಇವಾಗ ಏನ್ ಮಾಡ್ತೀವಿ ನಾವು? ಪಾಯಿಂಟ್ ಕೊಟ್ಟು 0ನೇ ಇಡ್ಸ್ಕೊತೀವಿ. ಎಷ್ಟಾಗುತ್ತಾ? 8 5 ಎಷ್ಟಾಗುತ್ತಾ? 40 ಅಂತ. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು ನಮ್ದು?
37.5% ನಮ್ಗೆ ಏನಾಗುತ್ತಾ ಲಾಭ ಆಗುತ್ತಾ. ಆಪ್ಷನ್ ಯಾವ್ದಿದೆ? ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಅಂದ್ರೆ ಕಂಡಪಟ್ಟಿ ಈಸಿ ಕ್ವಶನ್ ಅದ. ಕಂಪೇರ್ ಟು ನಾವು ಅಗಳ ಹಿಂದಿನ ಮಾಡಿದಿವಲ್ಲ ಅವಾಗ ಸ್ವಲ್ಪ ಮಲ್ಟಿಪ್ಲೈ ಮಾಡಲಿ ಟೈಮ್ ಹಿಡಿತದೆ. ಬಟ್ ಇಂಥ ಒಂದು ಪ್ರಾಬ್ಲಮ್ ಮಾಡೋ ಮತ್ತಿಗೆ ನಮ್ಗೆ ಏನಾಗುತ್ತೆ ಟೈಮ್ ಹಿಡಿಯಲ್ಲ. ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ ಹೋಗೋಣ. ಇವಾಗ ಏನಿದೆ ನೋಡ್ರಿ, ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಅ ಹೈಟ್ ಇಸ್ 14 centimeter is 110 centimeter square. ದೆನ್ ವಾಟ್ ಈಸ್ ದ ಬೇಸ್ ಡಯಾಮೀಟರ್ ಆಫ್ ದ ಸಿಲಿಂಡರ್ ಅಂತ ಕೇಳಿದಾರೆ. ಅಂದ್ರೆ ಒಂದು ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ ನಮ್ಗ. ಯಾವಾಗ್ಲೂ ಕೂಡ ಕ್ವಶನ್ ಅನ್ನ ಒಂದೇನ್ ಕೇಳ್ತಾರೆ, ಸಿಲಿಂಡರ್ ಕೋನ ಮತ್ತು ಅದ್ರ ಸ್ಪಿಯರ್ ಮೇನ್ ಫೋಕಸ್ ಆಗಿ ಮಾಡೋದು ಈ ಒಂದು ಇದ್ರ ಮೇಲೆ ಕೇಳ್ತಾರೆ. ಅಂದ್ರೆ ಈ ಒಂದು ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ಡ್ ಸರ್ಫೇಸ್ ಮೇಲೆ ನಮ್ಗೆ ಎಷ್ಟು ಬಂದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂದ್ರೆ 2 ಕ್ವಶನ್ಸ್ ಬಂದು, ಇದು ಸೆಕೆಂಡ್ನೇ ಕ್ವಶನ್ ಆಗಿರುವಂತದ್ದು. ಹಾಗಾದ್ರೆ ಇದ್ರದ್ದು ಹೈಟ್ ಎಷ್ಟಿದೆ ಅಂತ 14 ಸೆಂಟಿಮೀಟರ್. ದೆನ್ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕರ್ಡ್ ಸರ್ಫೇಸ್ ಏರಿಯಾ ಏನಿದೆ 10 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ದೆನ್ ಸಿಲಿಂಡರ್ ನ ಮೂಲ ವ್ಯಾಸ ಎಷ್ಟು ಅಂದ್ರೆ ಇವಾಗ ನಾವು ಏನ್ ಕಂಡುಹಿಡಬೇಕು, ಸಿಲಿಂಡರಿನ ಕರ್ಡ್ ಸರ್ಫೇಸ್ ಏರಿಯಾ ಇದ್ರ ಫಾರ್ಮುಲಾ ಏನಿದೆ ನಮ್ಗೆ ಹೇಳ್ರಿ. 2πr(h) ಅಂತ ಫಾರ್ಮುಲಾನ. ಈ ಫಾರ್ಮುಲಾಗಳನ್ನ ಆಲ್ವೇಸ್ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ಬೈ ಹ್ಯಾರ್ಟ್ ಮಾಡೋದ್ರೆ ಏನಾಗುತ್ತಾ, ಒಂದ್ ಫಾರ್ಮುಲಾ ಆ ಕಡೆ ಹಚ್ಚೋದಾಗುತ್ತಾ, ಆ ಕಡೆಯಿಂದ ಫಾರ್ಮುಲಾ ಈ ಕಡೆ ಹಚ್ಚೋದಾಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಅಂದ್ರೆ ಎಷ್ಟು ಬಂತು, ಸಿಲಿಂಡರ್ ನ ಒಂದು ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಎಷ್ಟಿದೆ 2πr(h). ಈ 2πr ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ 110 ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಇದೆನಾ? ಇದು 110 ಅಂತ. ಇವಾಗ ಆ ಸಿಲಿಂಡರ್ ನ ವ್ಯಾಸ ಅಂದ್ರೆ ಡಯಾಮೀಟರ್ ಎಷ್ಟು, ಇವಾಗ ಎಷ್ಟಾಗುತ್ತಾ, ತ್ರಿಜ್ಯ ಆಗುತ್ತಾ, ಇದ್ರ ಫುಲ್ ಎಷ್ಟಾಗುತ್ತಾ ವ್ಯಾಸ ಅಂತ ಆಗುತ್ತಾ. ಇವಾಗ ಈ ಡಯಾಮೀಟರ್ ನ ನಾವು ಕಂಡು ಹಿಡ್ಕೋಬೇಕು. ಕ್ವಶನ್ ಅನ್ನು ಆಲ್ವೇಸ್ ಅಬ್ಸರ್ವ್ ಮಾಡ್ರಿ. ನಾವು ವ್ಯಾಸ ಅಂತ ನೋಡ್ರಿ, ಆಲ್ವೇಸ್ ಏನ್ ಕೊಟ್ಟಿರ್ತಾರೆ ಈ ರೀತಿಯಾಗಿ. ಅಂದ್ರೆ ಇಲ್ಲಿ ಏನಿದೆ ನೋಡ್ರಿ, ತ್ರಿಜ್ಯ ಅಂತ ಇದೆ. ನಾವೇನಂತ ಅನ್ಕೋತೀವಿ, ತ್ರಿಜ್ಯ ಕೇಳಾರ ಅಂದ್ರೆ ತ್ರಿಜ್ಯ ಆನ್ಸರ್ ಮಾಡಮಿ ಅಂತ ಅನ್ಕೋತೀವಿ. ಹಾಗಾದ್ರೆ ಇಲ್ಲಿ ಏನ್ ಕಂಡು ಹಿಡಿಯೋದು ಫಸ್ಟ್ ನೋಡ್ರಿ, 2 ಇಂಟು ಪೈ ಅಂದ್ರೆ ಏನದ 22/7 ಇಂಟು ರೇಡಿಯಸ್ ಕೊಟ್ಟಿದ್ದಾರೆ ನಮ್ಗ, ಇಲ್ಲ ರೇಡಿಯಸ್ ಇಟ್ಕೊಂಡಿವಿ, ಇಂಟು ಆರ್ ಅಂತ. ದೆನ್ ಎಚ್ ಎಷ್ಟು ಕೊಟ್ಟಿದ್ದಾರೆ ನಮ್ಗ 14 ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಟು 110 ಅಂತ ಇದೆ. ಇಷ್ಟು ಕ್ಲಿಯರ್ ಇದೆನಾ? ಇವಾಗ ಇದನ್ನ ಛೇದ ಹೊಡ್ಕೊಳ್ರಿ. 7 1 7, 7 2 14 ಅಂತ ಆಯ್ತು. ದೆನ್ ಇದಿಷ್ಟು ಕ್ಲಿಯರ್ ಇದೆನಾ? 7 1 7, 7 2 14. ದೆನ್ 11 2 22, 11 1 0 0 ಅಂತ ಉಳಿತು. 2 1 2, 2 5 10, ಮೇಲಿನ ಮೇಲೆ ಕೆಳಗಿನ ಕೆಳಗೆ ಹಂಗ್ ಮಾಡ್ಕೊಂಡಿದ್ವಿ. ಇವಾಗ ಎಷ್ಟು ಉಳಿತು ನೋಡ್ರಿ, 2 7 4, 4r = 4r / 1 = 5 ಅಂತ ಉಳಿದಿದೆ. ಏನು ಇಲ್ಲ ಅಂದ್ರೆ 1 ಅಂತ ತಗೊಂಡಿದ್ವಿ. 4r / 1 = 5 ಅಂದ್ರೆ ಇವಾಗ ಏನ್ ಕಂಡಿಡಿದ ನಮಗ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಅಂದ್ರೆ ಎಷ್ಟು ಬಂತು 5/4 ಅಂತಾನ. ಕ್ಲಿಯರ್ ಇದೆನಾ ಇದು? ಇವಾಗ ಇದು ಏನಾಯ್ತು ನಮ್ಗ, ಆ ಸಿಲಿಂಡರ್ ನ ಒಂದು ತ್ರಿಜ್ಯದ ವ್ಯಾಲ್ಯೂ ಆಯ್ತು. ಇವಾಗ ಏನ್ ಕೇಳಿದಾರೆ ನಮ್ಗ, ವ್ಯಾಸವನ್ನ ಕೇಳಿದಾರೆ. ಈ ಡಯಾಮೀಟರ್ ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರೆ ಯಾವಾಗ್ಲೂ ಕೂಡ ವ್ಯಾಸದ ಅರ್ಧ ಏನಾಗಿರುತ್ತೆ, ತ್ರಿಜ್ಯ ಆಗಿರುತ್ತ. ಅಂದ್ರೆ ವ್ಯಾಸ ಫುಲ್ ಇರ್ತದಲ್ಲ, ಇದ್ರ ಅರ್ಧ ತ್ರಿಜ್ಯ ಅಂದ್ರೆ ಇದಕ್ಕೆ ಏನ್ ಮಾಡ್ಕೋಬೇಕು, ಇಂಟು 2 ಅಂತ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಡಯಾಮೀಟರ್ = 5/4 ಇಂಟು 2, 5 2 10 / 4 ಅಂತ 10 / 4 ಅಂತ ಬಂದಿದೆ ಇದ್ರ ವ್ಯಾಸ. ಆಪ್ಷನ್ಸ್ ಯಾವ್ದೇ ನೋಡ್ರಿ, ಯಾವ್ದು ಇಲ್ಲ. ಹಾಗಾದ್ರೆ ಇವುಗಳನ್ನ ನಾವು ಏನ್ ಮಾಡ್ಕೋಬೇಕು, ಪಾಯಿಂಟ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ 4 1 4 2 8, 2 ಉಳಿತಾ, ಪಾಯಿಂಟ್ ಕೊಟ್ಟು 5 ಅಂತ ತಗೋತೀವಿ. 4 5 ಎಷ್ಟಾಗುತ್ತೆ 20 ಅಂತ ಆಯ್ತು. ಅಂದ್ರೆ ಎಷ್ಟು ಬಂತ ಆನ್ಸರ್ 2.5 ಸೆಂಟಿಮೀಟರ್ ಅಂತ ಬಂದಿದೆ. ಹಾಗಾದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ಇದು? ಇಲ್ಲಿ ಏನ್ ಕೇಳಿದಾರೆ, ಏನು ಹಂತಪ್ರಿ ಕೇಳಿಲ್ಲ. ಇಲ್ಲಿ ಸಿಲಿಂಡರ್ದು ಕರ್ಡ್ ಸರ್ಫೇಸ್ ಫಾರ್ಮುಲಾ ಏನಿದೆ ಅಂತ ಕೇಳಿದಾರೆ. ಹಾಗಾದ್ರೆ ಈ ಒಂದು ಫಾರ್ಮುಲಾ ಏನಿದೆ ಅಲ್ಲ ಅದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಏನು, ರಿಪೀಟ್ ಹೇಳತ್ತೀನಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಕ್ ಟ್ರೈ ಮಾಡ್ಕೊಳ್ರಿ. 2πr(h) ಅಂತ ಇದೆ ಫಾರ್ಮುಲಾ. ನಮ್ಗೆ ಹಿಂದಿನ ಪ್ರಶ್ನೆಯಲ್ಲಿ ಕೋನದ ಒಂದು ಟೋಟಲ್ ಸರ್ಫೇಸ್ ಏರಿಯಾನ ಕೇಳಿದ್ರು. ಅದ್ರ ಫಾರ್ಮುಲಾ ಏನ್ ಗೊತ್ತಿತ್ತು ಅಂದ್ರೆ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಕ್ ಬರುತ್ತಾ. ಫಾರ್ಮುಲಾನೇ ಗೊತ್ತಿಲ್ಲ ಅಂದ್ರೆ ನಮ್ಗೆ ಆನ್ಸರ್ ಯಾವುದು ಅನ್ನೋದು ಕೂಡ ಗೊತ್ತಾಗಲ್ಲ. ನೋಡ್ರಿ, ಬೇಕಾದ್ರೆ ಈ ಒಂದು ಆಪ್ಷನ್ ಅಲ್ಲಿ ನಮ್ಗ ಇದ್ರ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಆನ್ಸರ್ ಅನ್ನ ಮಾಡ್ಕೋಬಹುದು ಅಂದ್ರೆ ಗೊತ್ತೇ ಆಗಲ್ಲ. ಇವಾಗ 2.4 ಇದೆ, 5 ಇದೆ, ಬಟ್ ಇಲ್ಲಿ ಯಾವ್ದು ನಂಬರ್ ಚೇಂಜ್ ಇಲ್ಲ, ಎಲ್ಲ ಸೇಮ್ ಇದೆ. ಹಾಗಾಗಿ ನಮ್ಗೆ ಫಾರ್ಮುಲಾ ಗೊತ್ತಾಯ್ತು ಅಂದ್ರೆ ವಿತಿನ್ ಸೆಕೆಂಡ್ಸ್ ಒಳಗೆ ನಾವು ಇದನ್ನ ಫಾರ್ಮುಲಾವನ್ನ ಮಾಡ್ಬೋದು, ಅಂದ್ರೆ ಪ್ರಾಬ್ಲಮ್ ಅನ್ನ ಮಾಡ್ಬೋದು. ಕ್ಲಿಯರ್ ಇದೆನಾ? ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ಏನಿದೆ ನೋಡಿ, ದ ಮಾರ್ಕ್ ಪ್ರೈಸ್ ಆಫ್ ಅನ್ ಐಟಮ್ ವಾಸ್ Rs 2000, ಬಟ್ ದ ಶಾಪ್ಕೀಪರ್ ಆಫರ್ಡ್ ಡಿಸ್ಕೌಂಟ್ ಆಫ್ 20%. ಹೌ ಮಚ್ ಡಿಡ್ ಹಿ ಫೈನಲಿ ಸೆಲ್ ದ ಐಟಮ್ ಫಾರ್? ಇದು ಕೂಡ ರಿಯಾಯಿತಿ ಮೇಲೆ ಒಂದು ಕೇಳಿದ ಪ್ರಶ್ನೆ ಆಗಿದೆ.
ಹಾಗಿದ್ರೆ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ವಸ್ತುವಿನ ಮೇಲೆ ಗುರುತಿಸಲಾದ ಬೆಲೆ ಅಂದ್ರೆ ಮಾರ್ಕ್ ಪ್ರೈಸ್ ಅಂತ ಆಯ್ತು. ಅಂದ್ರೆ ಎಷ್ಟಿದೆ, 2,000 ರೂಪಾಯಿ. ಆದ್ರೆ ಅಂಗಡಿಯವನು 20% ರಿಯಾಯಿತಿಯನ್ನ ನೀಡ್ತಾನಂತೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ಎಷ್ಟಿದೆ ಇಲ್ಲಿ, 2,000 ರೂಪಾಯಿ ಅಂತ ಇದೆ. ಇದಕ್ಕ 20% ಡಿಸ್ಕೌಂಟ್ ನೀಡ್ತಾನೆ. ಅಂದ್ರೆ 100ಕ್ಕೆ 20 ಆದ್ರೆ ಎಷ್ಟಾಗುತ್ತಾ, 80/100. ಅವನು ಅಂತಿಮವಾಗಿ ವಸ್ತುವನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡ್ತಾನ. ಅಂದ್ರೆ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಒಂದು ವಸ್ತುವಿದೆ 1,000 ಅಥವಾ 2,000 ಅಂತ ತಕೊಳ್ಳಿ. ಇವಾಗ ನೀವು ಅಂಗಡಿ ಹೋದಾಗ ಆ ವಸ್ತುವಿನ ಮಾರ್ಕ್ ಪ್ರೈಸ್ ಮೇಲೆ ನಿಮ್ಗೆ 10%, 20% ಅಂತ ಡಿಸ್ಕೌಂಟ್ ಇಟ್ಟಿರ್ತಾರ. ಇವಾಗ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ, 20%. ಅಂದ್ರೆ 100ಕ್ಕೆ 20% ತೆಗೀರಿ ಅಂದ್ರೆ ಎಷ್ಟಾಯ್ತು, 80/100 ಅಂತ ಆಯ್ತು. ಇಷ್ಟೇ ಇದು ಕ್ವಶನ್. ಯಾಕಂದ್ರೆ ನಾವು ಪ್ರತಿಯೊಂದು ಕ್ವಶನ್ ನೋಡಿದ್ವಿ, ಇವಾಗೂ ಕೂಡ ಇದು 5ನೇ ಕ್ವಶನ್ ಪೇಪರ್ ಆಗಿರೋದ್ರಿಂದ ಈ ರೀತಿಯಾಗಿ ಯಾವ್ದು ಕೂಡ ಕ್ವಶನ್ ಕೇಳಿಲ್ಲ. ಇಷ್ಟು ಈಸಿಯಾಗಿ ಮತ್ ಏನ್ ಕೇಳಿದಾರೆ ಅಂದ್ರೆ ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಿದೆ, ಓನ್ಲಿ ಇಷ್ಟೇ ಆನ್ಸರ್ ಅನ್ನು ನಾವು ಕಂಡು ಹಿಡಿಬೇಕು. ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ರಿ, ಎಷ್ಟು ಬರುತ್ತಾ, ಈ 0 ಕ್ಯಾನ್ಸಲ್, 2 0 2 0 8 2 ಎಷ್ಟು, 16. ಆ ವಸ್ತುವಿನ ಒಂದು ಮಾರಾಟದ ಬೆಲೆ ಎಷ್ಟಾಗತ್ತೆ, 1,600 ರೂಪಾಯಿ. ಅಂದ್ರೆ ಆಪ್ಷನ್ ಯಾವ್ದಿದೆ, 4. ಫುಲ್ ಫಂಡಮೆಂಟಲ್ ಇದೆ, ಬೇಸಿಕ್ ಇದೆ. ಕ್ಲಿಯರ್ ಇದೆನಾ ಇದು ಈ ಕ್ವಶನ್? ಹಾಗಿದ್ರೆ ಮುಂದಿನ ಕ್ವಶನ್ ಹೋಗೋಣ. ನೋಡ್ರಿ ಏನಿದೆ ಮುಂದಿನ ಕ್ವಶನ್. ಇನ್ ಹೌ ಮೆನಿ ಇಯರ್ಸ್ will 800 amount to 926.10 at a 10% per annum compounded half yearly ಅಂತ ಕೇಳಿದ್ದಾರೆ. ಹಾಗಿದ್ರೆ ಈ ಕ್ವಶನ್ ಏನಿದೆ ನೋಡ್ರಿ, ಎಷ್ಟು ವರ್ಷಗಳಲ್ಲಿ 800 ಮೊತ್ತವು ವರ್ಷಕ್ಕೆ 10% ರಂತೆ ರೂಪಾಯಿ 926.10 ಆಗುತ್ತದೆ. ಇದನ್ನ ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಪರ್ ಇಯರ್ ಎಷ್ಟು ಕೊಟ್ಟಿದ್ದಾರೆ ನಮ್ಗ, 1 ಇಯರ್ಗೆ ಎಷ್ಟು ಕೊಟ್ಟಿದ್ದಾರೆ, 10%. ನಮ್ಗೆ ಕಂಡು ಹಿಡಿ ಏನಂದಾರ, ಅರ್ಧ ವಾರ್ಷಿಕ. ಅಂದ್ರೆ ಅರ್ಧ ವಾರ್ಷಿಕ ಅಂದ್ರೆ ಏನು, 1 ಇಯರ್ ಒಳಗೆ ಅರ್ಧ ಮಾಡ್ರಿ, ಹಾಫ್ ಇಯರ್. ಅರ್ಧ ಅಂದ್ರೆ ಎಷ್ಟಾಯ್ತು, 1 ವರ್ಷದಾಗ 12 ತಿಂಗಳು ಇರ್ತಾವ. ಅಂದ್ರೆ ಈ ಒಂದು ಅರ್ಧ ವರ್ಷ ಒಳಗೆ ಎಷ್ಟು, 6 ತಿಂಗಳಂತ. ಈ 6 ತಿಂಗಳಿಗೆ ನಮ್ ಪರ್ಸೆಂಟೇಜ್ ಎಷ್ಟಾಗತ್ತ, ಇದು ಅರ್ಧ ಆಯ್ತು ಅಂದ್ರೆ ಇದು ಅರ್ಧ ಆಗ್ಬೇಕಾ. ಹಾಗಾದ್ರೆ ಎಷ್ಟು ಬಂತು, 5% ಅಂತ ಬಂತು. ಈ 5% ಅನ್ನ ಯಾವ ರೀತಿಯಾಗಿ ಬರ್ಕೋಬಹುದು, 5/100. ದೆನ್ 5 1s 5, 5 2s 10, 0 0 ಅಂತ ಉಳಿತಾ. ಅಂದ್ರೆ 20 ರೂಪಾಯಿಗೆ ಪರ್ ಇಯರ್ ಏನಾಗ್ಲತ್ತದ, 1 ರೂಪಾಯಿ ಬಡ್ಡಿ ಬೀಳತ್ತ ಅಂತ ಅರ್ಥ ಆಯ್ತು. ಎಷ್ಟು ಕ್ಲಿಯರ್ ಇದೆನಾ ಇದು? ಇವಾಗ ಮುಂದೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, 800 ರೂಪಾಯಿ ಮತ್ತೆ 926 ರೂಪಾಯಿ .10 ಅಂತ ಕೊಟ್ಟಿದ್ದಾರೆ. ಇಷ್ಟು ಕ್ಲಿಯರ್ ಇದೆನಾ? ಇವಾಗ ಯಾವಾಗ್ಲೂ ಕೂಡ ಈ ರೀತಿ ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು, ಫಸ್ಟ್ ರೇಷೋ ಅಂತ ತಕೋಬೇಕು. ರೇಷೋ ತಕೋರಿ, ಎಷ್ಟು ಬರುತ್ತಾ, ಈ 926 ಪಾಯಿಂಟ್ ಅದಲ್ಲ, ಈ ಪಾಯಿಂಟ್ ಅನ್ನ ತಕೊಳ್ರಿ, ಎಷ್ಟು ಬರುತ್ತಾ, ಈ ಪಾಯಿಂಟ್ ತಕೊಂಡ್ರೆ ಏನಾಯ್ತು, 92,610 ಆಯ್ತು. ಈ ಕಡೆ 2 ಪಾಯಿಂಟ್ ಬಿಟ್ಟು 0 ಕೊಟ್ಟಿವಿ ಅಂದ್ರೆ 2 ಪಾಯಿಂಟ್ ಬಿಟ್ಟು ತೆಗ್ದಿವ ಅಂದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು, 2 0ನ ಆಡ್ ಮಾಡ್ಕೋಬೇಕು. ಇವಾಗ ರೇಷೋ ತಕೋರಿ, ಕರೆಕ್ಟ್ ಆಗುತ್ತಾ. ಈ 0 ಕ್ಯಾನ್ಸಲ್ ಅಂತ ಆಯ್ತು. ಉಳಿದಿದೆ ಎಷ್ಟು ಇವಾಗ ನಮ್ಗೆ, 8,9,261 ಅಂತ ಉಳಿದಿದೆ. ಈ ಒಂದು ಎರಡೂ ಸಂಖ್ಯೆಗಳು ಯಾವುದರ ಒಂದು ವರ್ಗಗಳಾಗ್ತಾ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ 20 ಮತ್ತೆ 21 ಅಂತ. ಮಾಡ್ಕೊಡ್ರಿ, 20 ಎಷ್ಟಕ್ ಮಾಡಿದ್ರೆ ನಮಗ 8,000 ಬರುತ್ತಾ, 2 ಮಾಡಕ್ ಬರಲ್ಲ, 3 ಮಾಡೋಣ. ಅಂದ್ರೆ 20 ಇಂಟು ಅದನ್ನ 3 ಬಾರಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ, 8,000. ಅದೇ ರೀತಿಯಾಗಿ 21 ಕೂಡ 3 ಬಾರಿ ಗುಣಾಕಾರ ಮಾಡ್ಕೊಟ್ರೆ ಎಷ್ಟು ಬರುತ್ತಾ, 9,761 ಅಂತ ಬರುತ್ತಾ. ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಅಂತ ಬಂತು, 3 ಅರ್ಧ ವಾರ್ಷಿಕ ಅಂತ ಬಂತು. ಇವಾಗ ಈ 3 ವರ್ಷವನ್ನ ನಾವೇನ್ ಮಾಡಂದಾರ ಅವರು, ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ. ಅಂದ್ರೆ ಇದನ್ನ ಅರ್ಧ ಮಾಡಬೇಕು. ಈ 3 ಅರ್ಧ ಅಂದ್ರೆ ಎಷ್ಟಾಗುತ್ತೆ, 3/2 ಆರ್ 3 ಅರ್ಧ ಅಂದ್ರೆ 1.5. ಇಲ್ಲಿ ನೋಡ್ರಿ, 2 ಒಂದೇ 2, 2 ಒಂದೇ 2 ಪಾಯಿಂಟ್ ಉಳಿತು ಅಂದ್ರೆ 1 ಉಳಿತು, ಪಾಯಿಂಟ್ ಕೊಟ್ವಿ, 2 5 10 ಅಂತ. ಅಂದ್ರೆ ಎಷ್ಟು ಬಂತು, ಇದ್ರ 3 ಅರ್ಧ ಅಂದ್ರೆ 1.5 ನ. ಕ್ಲಿಯರ್ ಇದೆನಾ ಇದು? ಅಂದ್ರೆ ಆಪ್ಷನ್ ಯಾವ್ದೇ ನೋಡ್ರಿ, ಆಪ್ಷನ್ ನಂಬರ್ 4 ಇಸ್ ಎ ಕರೆಕ್ಟ್ ಆನ್ಸರ್. ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅರ್ಧ ವಾರ್ಷಿಕವಾಗಿ ಕಂಡಿಡಿ ಅಂದಾಗ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಪರ್ ಇಯರ್ ಅಂದ್ರೆ ಎಷ್ಟಾಗುತ್ತೆ, 10% ಅಂತ ಆಗುತ್ತೆ. ಹಾಗಾದ್ರೆ ಹಾಫ್ ಇಯರ್ಗೆ ಎಷ್ಟು ಅಂತ ನಾವು ಕಂಡು ಹಿಡ್ಕೋಬೇಕು. ಹಾಫ್ ಇಯರ್ ಅಂದ್ರೆ ಎಷ್ಟಾಗುತ್ತಾ, 5% ಅಂತ ಆಗುತ್ತಾ. ದೆನ್ ಈ 5% ಅನ್ನ ನಾವು ಯಾವ ರೀತಿಯಾಗಿ ಬರ್ಕೋತೀವಿ, 5/100. ಈ 5/100 ಎಷ್ಟಾಗುತ್ತೆ, 1/20. ಅಂದ್ರೆ 20 ರೂಪಾಯಿಗೆ ಪರ್ ಇಯರ್ 1 ರೂಪಾಯಿ ಬಡ್ಡಿ ಇನ್ಕ್ರೀಸ್ ಆಗ್ಲತ್ತ ಅಂದಂಗ ಅರ್ಥ. 20:21. ದೆನ್ ಇವಾಗ ಈ ಎರಡು ಸಂಖ್ಯೆಗಳ ಒಂದು ರೇಷೋವನ್ನ ಕಂಡು ಹಿಡ್ಕೊಳ್ಳೋಣ. 8,000/926.10 ಅಂತಿದೆ. ಇವಾಗ ಈ ಪಾಯಿಂಟ್ ಅನ್ನ ತೆಗೆದು ಬಿಡೋಣ. ಈ ತೆಗೆದು ಬಿಟ್ಟಾಗ ಎಷ್ಟಾಗುತ್ತೆ, 92,610 ಅಂತ ಆಯ್ತು. ಇವಾಗ ಈ ಕಡೆ ನಾವು ಪಾಯಿಂಟ್ ತೆಗೆದ್ಬಿಟ್ವಿ ಅಂದ್ರೆ ಎಷ್ಟು, 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ತೆಗೆದ್ಬಿಟ್ವಿ ಅಂದ್ರೆ ಎಷ್ಟು, 100 ಅಂತ ಉಳಿತು. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ, ಇದಕ್ಕೆ 2 0 ಮಲ್ಟಿಪ್ಲೈ ಮಾಡ್ಬೇಕಾಗುತ್ತಾ.
ಇವಾಗ ಮಲ್ಟಿಪ್ಲೈ ಮಾಡಿದ್ಮೇಲೆ ಈ ಜೀರೋ ಕ್ಯಾನ್ಸಲ್ ಮಾಡ್ಕೊಳ್ರಿ. ಎಷ್ಟು ಉಳಿತಕ್ಕ 8,000 ಮತ್ತು 9,261 ಅಂತ ಉಳಿದಿದೆ. ಇವಾಗ ಈ ಎರಡೂ ಸಂಖ್ಯೆಗಳು ಯಾವ ಒಂದು ಸಂಖ್ಯೆಗಳ ವರ್ಗ ಆಗ್ತಾವ ಅಂದ್ರೆ 20ರ ವರ್ಗ, ಅದನ್ನ 20ನ್ನ 3 ಬಾರಿ ಗುಣಿಸಿದಾಗ ಎಷ್ಟು ಬರುತ್ತಾ ನಮ್ಗೆ 8,000. ಅದೇ ರೀತಿಯಾಗಿ 21ನ್ನ 3 ಬಾರಿ ಗುಣಿಸಿದಾಗ ಎಷ್ಟು ಬರುತ್ತಾ 9,261 ಅಂತ ಬರುತ್ತಾ. ಇದಿಷ್ಟು ಕ್ಲಿಯರ್ ಇದೆನಾ? ದೆನ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ, ಇಲ್ಲಿ ಏನಿದೆ 3 ಅಂತ ಇದೆ. ನಾವು ಆನ್ಸರ್ ಇಟ್ಬಿಡ್ತೀವಿ. ಆಪ್ಷನ್ ನಂಬರ್ ಯಾವ್ದಿದೆ ಇಲ್ಲಿ 3, ಆಪ್ಷನ್ ನಂಬರ್ ಫಸ್ಟ್ ಇದ್ರೆ ಕರೆಕ್ಟ್ ಆನ್ಸರ್ ಅಂತ ಇಟ್ಬಿಡ್ತೀವಿ. ಬಟ್ ಇಲ್ಲಿ ಏನ್ ಲಾಸ್ಟಿಗೆ ಕ್ವಶನ್ ಯಾವಾಗ್ಲೂ ಅದಕ್ಕೆ ಹೇಳ್ತಾರೆ ಕ್ವಶನ್ ಅನ್ನ ಕೊನೆವರೆಗೂ ಕೂಡ ಓದಿ ಅಂತ. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಕೊನೆವರೆಗೂ ಏನಿದೆ ನೋಡ್ರಿ, ಇದನ್ನ ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ. ಅಂದ್ರೆ ಅರ್ಧ ವಾರ್ಷಿಕ ಅಂದ್ರೆ ಈ 3 ಇಯರ್ ಅನ್ನ ಹಾಫ್ ಇಯರ್ ಅಂದ್ರೆ ಅರ್ಧ ವಾರ್ಷಿಕವಾಗಿ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತಾ 1.5 ಅಂತ ಬರುತ್ತೆ. ಕ್ಲಿಯರ್ ಇದೆನಾ? ಇದು ಆಪ್ಷನ್ ಆಗೋದಿಲ್ಲ. ಆಪ್ಷನ್ ನಂಬರ್ ಯಾವ್ದಾಗುತ್ತೆ 4 ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ. ಬನ್ನಿ ಇಲ್ಲಿ ಯಾವ ರೀತಿಯಾಗಿದೆ ಕೊನೆಯ ಕ್ವಶನ್. ಇಫ್ ಎ ಪ್ಲಸ್ ಬಿ ಈಕ್ವಲ್ ಟು ಏನಿದೆ ನೋಡ್ರಿ, ಎ ಪ್ಲಸ್ ಬಿ ಈಕ್ವಲ್ ಟು 25 ದೆನ್ ಎ ಮೈನಸ್ ಬಿ ಈಕ್ವಲ್ ಟು 7 ಅಂತ ಇದೆ. ಇದೇನಾ? ದೆನ್ ಡಿಟರ್ಮೈನ್ ದ ಮೀನ್ ಪ್ರಪೋರ್ಷನ್ ಆಫ್ ದ ಎ ಅಂಡ್ ಬಿ. ಯಾವಾಗ್ಲೂ ಕೂಡ ಏನ್ ಕೇಳಿದರೆ ಮಧ್ಯ ಅನುಪಾತ ಎ ಮತ್ತು ಬಿ ಗಳ ಎರಡು ಸಂಖ್ಯೆ ಕೊಟ್ಟಿರ್ತಾರ, ಎರಡು ಸಂಖ್ಯೆದು ಮಧ್ಯ ಅನುಪಾತ ಅಂದ್ರೆ ಯಾವಾಗ್ಲೂ ಏನ್ ಬರುತ್ತಾ ಅಂಡರ್ ರೂಟ್ ಆಫ್ ಎ ಬಿ ಅಂತ ಫಾರ್ಮುಲಾ ಬರುತ್ತಾ. ಇದು ಕ್ಲಿಯರ್ ಇದೆನಾ? ಎ ಕಮ ಬಿ ಈಕ್ವಲ್ ಟು ಏನಾಗುತ್ತಾ ಅಂಡರ್ ರೂಟ್ ಆಫ್ ಎ ಬಿ. ಯಾವಾಗ್ಲೂ ಕೂಡ ಮಧ್ಯ ಅನುಪಾತ ಏನು ಒಂದು ನಿರ್ಮಾಣ ಮಾಡುತ್ತೆ ಅಂದ್ರೆ ಆಲ್ವೇಸ್ ಪೂರ್ಣ ವರ್ಗವನ್ನ ನಿರ್ಮಾಣ ಮಾಡುತ್ತ. ಮಧ್ಯ ಅನುಪಾತ ಯಾವಾಗ್ಲೂ ಕೂಡ ಪೂರ್ಣ ವರ್ಗವನ್ನ ನಿರ್ಮಾಣ ಮಾಡುತ್ತ. ಹಾಗಾದ್ರೆ ಈ ಒಂದು ಕ್ವಶನ್ ಅಲ್ಲಿ ಯಾವ ರೀತಿಯಾಗಿ ಅದನ್ನ ಬಿಡ್ಸ್ಕೋಬೇಕು ಅಂದ್ರೆ, ಫಸ್ಟ್ ಎ ವ್ಯಾಲ್ಯೂನ ತಗೋಣ. ಎ ಎಷ್ಟಾಗುತ್ತಾ ಫಸ್ಟ್ ಪ್ಲಸ್ ಮಾಡ್ಕೊಡ್ರಿ. 25 ಪ್ಲಸ್ 7 ಹಾಗಾದ್ರೆ ಎಷ್ಟು ಬಂತು 32 ಡಿವೈಡೆಡ್ ಬೈ 2 ಅಂತ. ಯಾಕಂದ್ರೆ ಒಂದಿದೆ 2 ಇದೆ. ಕರೆಕ್ಟ್ ಇದೆನಾ? ಕ್ಲಿಯರ್ ಇದೆನಾ? 2 ಒಂದೇ 2 6 12 ಅಂತ ಬಂತು. ಇವಾಗ ಎಷ್ಟು ಬಂತು? ಎ ವ್ಯಾಲ್ಯೂ 16 ಅಂತ ಬಂತು. ಇವಾಗ ಬಿ ವ್ಯಾಲ್ಯೂ ಏನ್ ಮಾಡ್ಕೋಣ, 25 ಒಳಗ 7 ಕಳ್ಕೋರಿ. ಎಷ್ಟು ಬಂತು? 18 ಬಂತ. 25 ಒಳಗೆ 7 ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತ? 18 ಅಂತ ಬಂತು. ಡಿವೈಡೆಡ್ ಬೈ 2 ಅಂತ ಮಾಡ್ಕೊಡ್ರಿ. 2 ಒಂದ್ಲೆ 2 9 ಅಂದ್ರೆ ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಎ ವ್ಯಾಲ್ಯೂ ಎಷ್ಟಿದೆ ನಮ್ಗೆ 16 ಅಂತ ಇದೆ, ಬಿ ವ್ಯಾಲ್ಯೂ ಎಷ್ಟಿದೆ 9 ಅಂತ ಇದೆ. ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳು ಸಿಕ್ಕುವ ನಮ್ಗ. ಎ ಕಮ ಬಿ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎ ಬಿ ಅಂತ ಇದೆ. ಹಾಗಾದ್ರೆ ಆ ಒಂದು ಏನಂತಾರೆ ಫಾರ್ಮುಲಾದಲ್ಲಿ ಇವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅಂಡರ್ ರೂಟ್ ಆಫ್ 16 ಇಂಟು ಬಿ ಅಂದ್ರೆ ಎಷ್ಟಿದೆ 9 ಅಂತ ಇದೆ. ಇವಾಗ ಇಲ್ಲಿ ಏನಪ್ಪಾ ಕೆಲಸ ಅಂದ್ರೆ ಈ 16 ಮತ್ತು 9ರ ವರ್ಗ ಎಷ್ಟು ಅಂತ. 16ರ ವರ್ಗ ಅಂದ್ರೆ ಎಷ್ಟು ಬರುತ್ತಾ 4 ಅಂತ ಬರುತ್ತಾ. 4 4 16. ದೆನ್ 9ರ ವರ್ಗ 3. ಯಾವಾಗ್ಲೂ ಕೂಡ ಈ ಒಂದು ಕೊನೆ ಒಳಗಿನ ಒಂದು ಸಂಖ್ಯೆಗಳು ಯಾವಾಗ ಆಲ್ವೇಸ್ ಏನ್ ಮಾಡ್ತಾವ ಒಂದು ಪೂರ್ಣ ವರ್ಗವನ್ನ ನಿರ್ಮಾಣ ಮಾಡ್ತಾವ. ಅಂದ್ರೆ 16 ವರ್ಗ ಎಷ್ಟಾಗುತ್ತೆ 4 ಅಂತ ಆಯ್ತು. 9ರ ವರ್ಗ ಎಷ್ಟಾಯ್ತು 3 ಅಂತ ಆಯ್ತು. ಇವುಗಳನ್ನ ಮಲ್ಟಿಪ್ಲೈ ಮಾಡ್ಕೊಟ್ರೆ ಎಷ್ಟಾಗುತ್ತೆ 4 3 12. ಇದು 7 ಇಲ್ಲ 4 ಇದೆ. 4 ಇಂಟು 3 ಎಷ್ಟಾಗುತ್ತೆ 12. ಕ್ಲಿಯರ್ ಇದನ್ನ? ಇದು ಇನ್ನೊಂದ್ಸಲ ಅರ್ಥ ಮಾಡ್ಕೊಡ್ರಿ. ಎರಡು ಸಂಖ್ಯೆ ಕೊಟ್ಟರೆ ಎಷ್ಟು ಎ ಪ್ಲಸ್ ಬಿ ಈಕ್ವಲ್ ಟು 25 ದೆನ್ ಎ ಮೈನಸ್ ಬಿ ಈಕ್ವಲ್ ಟು 7 ಅಂತ. ಈ ಎರಡೂ ಸಂಖ್ಯೆಗಳಲ್ಲಿ ಮೊದಲನೇದಾಗಿ ಎ ಅನ್ನ ಕಂಡುಹಿಡ್ಕೋಬೇಕು. ಯಾಕಂದ್ರೆ ಅವ್ರು ಏನ್ ಕೇಳಿದ್ದಾರೆ ಮೀನ್ ಪ್ರಪೋರ್ಷನ್ ಆಫ್ ಎ ಅಂಡ್ ಬಿ ಅಂತ ಕೇಳಿದ್ದಾರೆ. ಹಾಗಾಗಿ ಎ ವ್ಯಾಲ್ಯೂ ಅನ್ನ ಕಂಡುಹಿಡ್ಕೋಬೇಕಾದ್ರೆ ಎ ಅನ್ನ ಫಸ್ಟ್ ಆಗಿ ಏನ್ ದೊಡ್ಡ ಸಂಖ್ಯೆ ಇರೋದ್ರಿಂದ ಫಸ್ಟ್ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಅಂತ ಮಾಡ್ಕೋಬೇಕು. ಅದೇ ರೀತಿಯಾಗಿ ಬಿ ವ್ಯಾಲ್ಯೂ ಮಾಡೋ ಮತ್ತಿಗೆ ಪ್ಲಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವಾಗ ಏನ್ ಮಾಡ್ಕೋಬೇಕು ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತು 9 ಅಂತ ಬಂತು. ಈ ಎರಡು ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಅಂಡರ್ ರೂಟ್ ಆಫ್ ಎ ಬಿ ಒಳಗ ಇವಾಗ ಎಷ್ಟು ಬಂತ ಆನ್ಸರ್ ನಮ್ಗ 12 ಅಂತ ಬಂದಿದೆ. ಕ್ಲಿಯರ್ ಇದೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಆಪ್ಷನ್ ನಂಬರ್ ಯಾವ್ದಿದೆ ನಮ್ಗ? ಆಪ್ಷನ್ ನಂಬರ್ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಈ ರೀತಿಯಾಗಿ ನಾವ್ ಏನ್ ಮಾಡಿದೀವಿ ಅಂದ್ರೆ ಈ ತರಗತಿಯಲ್ಲಿ ಶಿಫ್ಟ್ 1 2023ರ 11 ಜನವರಿಯ ಒಂದು ಪ್ರಶ್ನೆ ಪತ್ರಿಕೆನ ಈ ತರಗತಿಯಲ್ಲಿ ನಾವು ಬಿಡಿಸಿದ್ವಿ. ಐ ಹೋಪ್ ಅರ್ಥ ಆಯ್ತು ಅನ್ಕೊಂಡಿದೀನಿ ಎಲ್ಲಾ ಪ್ರಾಬ್ಲಮ್ಸ್ಗಳು ಕೂಡ. ಇದೇ ರೀತಿಯಾಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಬೇರೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಎರಡನೇ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.